ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮಣಿ ನಾಗಮಣಿ, ನನ್ನ ಕಿರಿಯ ಮಗ ವದನನ ಹೃದಯದ ರಾಣಿ, ಅವನ ಸುಂದರ ಸದನದ ಯಜಮಾನಿ, ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಶುಭ ಆಶೀರ್ವಾದಗಳು. ನೀನು ಕುವೈತಿನಿಂದ ಬಂದು ವಿದ್ಯಾರಣ್ಯಪುರದಲ್ಲಿ ನಿಂದು ಗಳಿಸಿಯ ಎಲ್ಲರ ಪ್ರೀತಿ ಅದು ಅಪರೂಪದ ರೀತಿ. ನೀನು ಅಕ್ಕಂದರ ಪಡಿಯೊಚ್ಚು, ಭಾವಂದರಿಗೆ ಮೆಚ್ಚು, ಮಕ್ಕಳ ಬಗೆಗೆ ನಿನ್ನದು ಪ್ರೀತಿ ಹೆಚ್ಚು, ಮಾವನಿಗೆ ಅಚ್ಚುಮೆಚ್ಚು. ನೀನು ಆತಿಥ್ಯದಲ್ಲಿ ಎತ್ತಿದ ಕೈ, ನೀನು ಆತಿಥ್ಯದಲ್ಲಿ ಎತ್ತಿದ ಕೈ, ಪರೋಪಕಾರಕ್ಕೆ ಸದಾ ಸೈ. ನೀನು ಗಳಿಸಿದ ವಿದ್ಯೆ ಅಪಾರ, ಆದರೂ ಇಲ್ಲ ನಿನಗೆ ಇನಿತು ಅಹಂಕಾರ. ನೀನು ನಾನಾ ಕಲೆಗಳ ಗಣಿ, ನೀನು ನಾನಾ ಕಲೆಗಳ ಗಣಿ, ನಗುಮುಖದ ರಮಣಿ, ನನ್ನ ಸಾಹಿತ್ಯ ರಚನೆಯಲ್ಲಿ ಸಹಕಾರಿಣಿ, ಸಂತೋಷದಾಯಿನಿ, ಸದಾ ಸದ್ವಿಚಾರಣಿ. ಇಂದು ತುಂಬಿದ ನಿನಗೆ 50 ವರ್ಷ, ಅದಕ್ಕೆ ನಮಗೆಲ್ಲ ಬಹಳ ಹರ್ಷ. ಇಂದು ತುಂಬಿದ ನಿನಗೆ 50 ವರ್ಷ, ಅದಕ್ಕೆ ನಮಗೆಲ್ಲ ಬಹಳ ಹರ್ಷ. ಇರಲಿ ನಿನಗೆ ನಿತ್ಯ ಉತ್ತಮ ಆರೋಗ್ಯ, ಇರಲಿ ಸುಖ ಸಂತೋಷದ ಸೌಭಾಗ್ಯ. ನೀಡಲಿ ನಿನಗೆ ನಿನ್ನ ಗಂಡ ಮಕ್ಕಳಿಗೆ ಭಗವಂತ, ನೀಡಲಿ ನಿನಗೆ ನಿನ್ನ ಗಂಡ ಮಕ್ಕಳಿಗೆ ಭಗವಂತ. ಆರೋಗ್ಯ ಆನಂದ ಏಳಿಗೆ ನೆಮ್ಮದಿ ಅನಂತ ಎಂದು ಹಾರೈಸುವೆನು ನಾನು ಎಂದು ಹಾರೈಸುವೆನು ನಾನು ಎಂದು. ಕಲ್ಪತರುವಾಗಿರು ನೀನು ಎಂದೆಂದು, ಕಲ್ಪತರುವಾಗಿರು ನೀನು ಎಂದೆಂದು. ಸದಾ ನಿನಗೆ ಶುಭವಾಗಲಿ. ಶುಭಾಶಯ ಶುಭಾಶಯ ಶುಭಾಶಯ. ಈ ದಿನ ಜನ್ಮದಿನ, ಈ ದಿನ ಜನ್ಮದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ನಾಗಮಣಿ ಉಲ್ಲಾಸ ವದನ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯದನ್ನು ನೋಡಲಿ. ಹಾಯ್ ಮಣಿ, 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯ ಕಿರಿಯ ಸೊಸೆ ಆಗಲೇ ಹಿರಿಯಳಾಗಿ ಬಿಟ್ಲು. 50 ಸಂವತ್ಸರಗಳು. ಹಿಂದೆ ನೆನಪು ಮಾಡಿದರೆ ನಿನ್ನೆ ಮೊನ್ನೆಯದೋ ಅನಿಸುತ್ತೆ. ಗಾಂಧಿ ಬಜಾರಿನಲ್ಲಿ ವದನನ ಮದುವೆ, ಆಮೇಲೆ ಗುರುಗಾವ್ಗೆ ಬಂದಿದ್ದು, ವಿಸ್ಮಯ ಹುಟ್ಟಿದ್ದು, ಕುವೈತ್ಗೆ ಹೋಗಿದ್ದು, ಆಮೇಲೆ ನಮ್ಮ ಮನೆಯ ಪುಟ್ಟು ಅನನ್ಯಳ ಆಗಮನ, ಕುವೈತ್ನಲ್ಲಿ ಸಾರ್ಥಕ ಬದುಕು, ಈಗ ಬೆಂಗಳೂರಿಗೆ ಬಂದು 2 ವರ್ಷ. ಎಲ್ಲವನ್ನು ನೋಡಿದರೆ ಜೀವನ ಬಹಳ ವೇಗವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಇದರಲ್ಲೇ ಈ 50 ಸಂವತ್ಸರಗಳ ಸಂಭ್ರಮ ನಮಗೆಲ್ಲವೂ ಬಹಳ ಸಂತೋಷ. ಮಣಿ, ನಿನ್ನ ಜೀವನ ಹೀಗೆ
ತುಂಬ ಸಂತೋಷದಿಂದ ಸಮೃದ್ಧಿಯಿಂದ ತುಂಬಿರಲಿ. ನಿನ್ನ ಗಂಡ ಪ್ರೀತಿಯ ಗಣಿಯಾಗಿ ಅತ್ಯಂತ ಒಳ್ಳೆಯ ಸ್ನೇಹಿತನಾಗಿ ಜೀವನೋದ್ದಕ್ಕೂ ಇರಲಿ. ಮಕ್ಕಳು ಅತ್ಯಂತ ಏಳಿಗೆಯನ್ನು ಪಡೆದು ಮನಸ್ಸಿಗೆ ಸಂತೋಷವನ್ನು ಕೊಡುವವರಾಗಲಿ. ಜೀವನದ ತುಂಬ ಆರೋಗ್ಯ, ಸಂತೋಷ ಹಾಗೂ ನೆಮ್ಮದಿ ಸದಾ ತುಂಬಿರಲಿ. ಆಲ್ ದ ಬೆಸ್ಟ್. ನನ್ನ ಪ್ರೀತಿಯ ತಂಗಿ ಮಣಿಗೆ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಣಿ, ನೀನು ಯಾವಾಗಲೂ ಹೀಗೆ ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಸಂತೋಷದಿಂದಿರು. ಇದೇ ನನ್ನ ಆಸೆ ಮತ್ತು ಹಾರೈಕೆ. ಹಲೋ ಚಿಕ್ಕಮ್ಮ, 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಜೊತೆ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ತಾತನ ಜೊತೆ ಮಾತಾಡಬೇಕು. ತಾತ, ನಾನು ನಿಮಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ನೀವು ಚಿಕ್ಕಪ್ಪನ ಕೇಳಿದೆ, ಅವ್ರಿಗೆ ಆಪ್ಷನ್ನು ಕೊಡದೆ, ಅವ್ರಿಗೆ ಚಾಯ್ಸು ಕೊಡದೆ ಚಿಕ್ಕಮ್ಮನ್ನ ಈ ಮನೆಯ ಸೊಸೆಯಾಗಿ ಕರ್ಕೊಂಡ್ಬಂದ್ರಿ. ಅದರಿಂದ ಅವರು ನಮ್ಮೆಲ್ಲರ ಜೀವನದ ಒಂದು ಪ್ರೀತಿಯ ಅಭಿನ್ನ ಅಂಗವಾದರು. ಚಿಕ್ಕಮ್ಮ, ನೀವು ಬರೋದಕ್ಕಿಂತ ಮುಂಚೆ ನಮ್ಮೆಲ್ಲರ ಜೀವನದಲ್ಲಿ ಇದ್ದಿದ್ದು ಒಬ್ಬರೇ ಉಲ್ಲಾಸವದನ್. ಆದರೆ ನೀವು ಬಂದಾಗಿಂದ ಕಾನ್ಸ್ಟೆಂಟಾಗಿ ನಮ್ಮೆಲ್ಲರ ವದನದಲ್ಲಿ ಉಲ್ಲಾಸವಿದೆ. ನಿಮಗೆ 50 ವರ್ಷ ಆಗಿದೆ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾ ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೂ ನನಗೆ ಇನ್ನೂ ಸಿಂಕಿನೇ ಆಗಿಲ್ಲ ದಟ್ ನಾನು ನಿಮಗೆ 50 ವರ್ಷದ ಹುಟ್ಟುಹಬ್ಬದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಿಮಗೆ ಸಿಂಕಿನ್ ಆಗಿದೆಯೋ ಅಲ್ವೋ ಗೊತ್ತಿಲ್ಲ, ನನಗಂತೂ ಖಂಡಿತ ಆಗಿಲ್ಲ. ಯಾಕೆಂದರೆ ಏಜ್ ವೈಸ್ ನಿಮಗೆ 50 ಆಗಿರ್ಬೋದು, ಬಟ್ ನೀವು ಫಾರ್ ಎವರ್ ಯಂಗ್ ಅಟ್ ಹಾರ್ಟು. ಇನ್ನು ಯಾರೋ ಬೇರೆಯವ್ರು ಯಾರ್ಯಾರೋ ಕೆಲಸ ಹೇಳಿದ್ರು ನೀವು ಸೋಫಾದಿಂದ ಸ್ಪ್ರಿಂಗ್ ಥರ ಎದ್ಬಿಡ್ತೀರಾ ಎನರ್ಜಿಯಿಂದ. ಇನ್ನು ಬಯಸ್ಕೊಂಡು ಗೋಬಿ ಮಂಚೂರಿಯನ್ ತಿಂತೀರಾ. ನಾನು ಮೊನ್ನೆ ರೋಲರ್ ಕೋಸ್ಟರ್ ಎಲ್ಲ ಹೋಗಿ ಆಟಾಡ್ಕೊಂಡ್ಬಂದೆ ಅಂದರೆ ನಾನು ಮಾಡಬೇಕು, ನನಗೂ ಆಸೆ ಇದೆ ಅಂತ ಹೇಳ್ತೀರಾ. ಅದು ಬಿಡಿ, ಇನ್ನು ಇಷ್ಟಪಟ್ಟು ಬರೀ ತಣ್ಣೀರು ಕುಡಿತೀರ. ನೀವು ಇದೇ ಥರ ಫಾರ್ ಎವರ್ ಯಂಗ್ ಅಟ್ ಹಾರ್ಟ್ ಇರಿ, ಫಾರ್ ಎವರ್ 30-35 ಮೇಂಟೈನ್ ಮಾಡ್ಕೊಂಡಿರಿ ಅಂತಲೇ ನನ್ನ ವಿಶಸ್ಸು. ಸೊ ಮತ್ತೊಮ್ಮೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವೇಟ್, ಈ 50 ವರ್ಷದಲ್ಲಿ ನೀವು ಮಾಡೋದು ಒಂದೇ ತಪ್ಪು. ನಮ್ಮಮ್ಮಂಗೆ ಅವತ್ತು ನೀವು ನಾನು ಮಾರ್ಕ್ ಶೀಟ್ ಬಚ್ಚಿಟ್ಟಿದ್ದೀನಿ ಅಂತ ಹೇಳಬಾರ್ದಾಗಿತ್ತು ಅಷ್ಟೇ. ಓಕೆ, ಬಾಯ್. ಹಾಯ್ ಮಣಿ ಚಿಕ್ಕಮ್ಮ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಾಫ್ ಸೆಂಚುರಿನ ರೀಚ್ ಆಗಿರೋದಕ್ಕೆ ತುಂಬಾ ಅಭಿನಂದನೆಗಳು. ನೀವು ಸದಾ ಹಿಂಗೆ ನಕ್ಕೊಂಡು ಜೋಕ್ ಮಾಡ್ಕೊಂಡೇ ಇರಿ. ಯು ಆರ್ and always have been a breath of fresh air and the life of the room. Many happy returns of the day, Chikkama. Hope you have a great day and a great year ahead. Happy birthday. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತು ನನ್ನ ತಮ್ಮ ಉಲ್ಲಾಸವಾದ ನನ್ನ ಮನೆಯಲ್ಲಿ ಹಬ್ಬ, ಹುಟ್ಟು ಹಬ್ಬ. ಅದು ಯಾರ್ದು? ಅವನ ಪ್ರೀತಿಯ ಮಡದಿ ನಾಗಮಣಿಯ ಹುಟ್ಟು ಹಬ್ಬ. ಹಾಗಾದ್ರೆ ನಮಗೇನಕ್ಕೆ ಸಂತೋಷ? ನಾವ್ಯಾಕೆ ಹೀಗಿದ್ದೀವಿ ಹಂಗಂತ ಹೇಳಿದ್ರೆ ಅದು ಅವಳ ರೀತಿ ನೀತಿ. ಅವಳು ನನ್ನ ತಮ್ಮನ ಜೀವನದಲ್ಲಿ ಹೇಗೆ ಹೊಂದ್ಕೊಂಡಿದ್ದಾಳೆ, ಹೇಗೆ ಹಾಸು ಹೊಕ್ಕಾಗಿದ್ದಾಳೆ, ಅವನ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿ ಅವನ ಜೊತೆಯಲ್ಲಿ ನಡೀತಾ ಇದ್ದಾಳೆ ಅಂತ ಹೇಳಿದ್ರೆ ಅದನ್ನು ಅನುಭವಿಸಿಯೇ ತೀರಬೇಕು. ಅಂತಹ ಮಡದಿ ಸಿಕ್ಕೋದು ಎಲ್ರಿಗೂ ಒಂದು ಪುಣ್ಯ. ಅಂತಹ ಮಡದಿಯ ಹುಟ್ಟುಹಬ್ಬವನ್ನು ಆಚರಿಸೋದು ಖಂಡಿತ ಅವನಿಗಷ್ಟೇ ಅಲ್ಲ, ನಮಗೂ ಕೂಡ ಬಹಳ ಹರ್ಷದಾಯಕವಾದಂತಹ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀನೇನಂತೆ ಸುಮನ? ಹೌದು, ಖಂಡಿತ. ಯಾಕೆ ಅಂದ್ರೆ ಅವಳು ನಮಗೆ ಮೊದಲಿಂದನೂ ಕೂಡ ಮೊದಲು ಬಂದಾಗಿಂದನೂ ಅವಳು ನಮ್ಮ ಜೊತೆ ತುಂಬಾ ಹೊಂದ್ಕೊಂಡಿದ್ದಾಳೆ. ಅವಳು ಫಸ್ಟ್ ಬಂದಾಗ ಹೊಸ ಹುಡುಗಿ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ನಮ್ಮ ಸ್ವಂತ ಅಕ್ಕ ತಂಗಿರತ್ತೆ, ನಮ್ಮ ಬಾಂಧವ್ಯ ಇದೆ. ಸೊ ಹೀಗೆ ನನ್ನ ಮೈದನ್ ಜೊತೆ ಅವಳು 100 ಕಾಲ ಸುಖ ಸಂತೋಷ ಸಂತೃಪ್ತಿಯಿಂದ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಣಿ. ನಿನಗೆ 50ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಹ್ಯಾಪಿ
ಬರ್ಡೇ ಚಿಕ್ಕತ್ತೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಣಿ ಚಿಕ್ಕಮ್ಮ. ಹಾಯ್ ಚಿಕ್ಕಮ್ಮ, 50ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ, ನಾವು ಬಂದು ಅಲ್ಲಿ ಪರ್ಸ್ನಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕಾಗ್ತಾ ಇಲ್ಲ, ಕ್ಷಮಿಸಿ. ಬಟ್ ಆದರೆ ಇಲ್ಲಿಂದನೇ ಒಂದು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀವಿ. ಬಟ್ ನಮ್ಮ ಮನಸ್ಸು ಇವತ್ತು ಅಲ್ಲೇ ಇದೆ. ನಾಗಮಣಿ ಚಿಕ್ಕಮ್ಮ ಅಂದರೆ ನನಗಂತೂ ಪರ್ಸ್ನಲಿ ಯಾವಾಗಲೂ ತುಂಬ ವಿಷಯಗಳಲ್ಲಿ 3 ವಿಷಯ ಯಾವಾಗಲೂ ಜ್ಞಾಪಕ ಬರೋದು ಅಂದರೆ, ಮೊದಲು ಯು ಆರ್ ಎವರ್ ಸ್ಮೈಲಿಂಗ್, ಯಾವಾಗಲೂ ನಗ್ನಾಗ್ತಾ ಇರ್ತೀರಾ. ಆ ಸ್ಮೈಲ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ 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 ಅಟ್ರಾಕ್ಟಿವ್. ಎರಡನೇದು ಪ್ರೊಯಾಕ್ಟಿವ್ನೆಸ್. ಆ ಜಾಗದಲ್ಲಿ ಯಾರಿಗೆ ಏನಾದರೂ ಬೇಕು, ಯಾರೊಬ್ರು ನೀರು ಕೇಳಿದ್ರು, ಯಾರೊಬ್ರು ಬೇರೆ ಏನೇ ಕೇಳಿದ್ರು ನೀವು ಟಕ್ಕಂತ ಹೇಳ್ತೀರಾ. ನೀವು ಬೇರೆಯವ್ರು ಕಾಯ್ಬೋದು, ಅಥವಾ ಇನ್ಫ್ಯಾಕ್ಟ್ ನಾನು ನಮ್ಮ ಅಮ್ಮನ ಕೇಳ್ತಾ ಇದ್ರು ನೀವು ಎದ್ದು ಹೋಗ್ತೀರಾ. ಸೊ ಆ ಪ್ರೊಯಾಕ್ಟಿವ್ನೆಸ್ ನನಗೆ ತುಂಬ ಇಷ್ಟ. ಆ್ಯಂಡ್ ಮೂರನೇದು ನಿಮಗೆ ಕನ್ನಡದ ಮೇಲಿರೋ ಅಭಿಮಾನ ತುಂಬ ಇಷ್ಟ. ಅದು ನಿಮ್ಮ ಮಕ್ಕಳು ಕುವೈತಲ್ಲಿ ಬೆಳೆದಿದ್ರೂ ಎಷ್ಟು ಚೆನ್ನಾಗಿ ಕನ್ನಡ ಓದ್ತಾರೆ, ಕನ್ನಡ ಬರೀತಾರೆ, ಕನ್ನಡ TTP ಮಾಡ್ತಾರೆ, ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ದಿ ವೇ ಯು ಹ್ಯಾವ್ ಕೆಪ್ಟ್ ದಿ ಫ್ಯಾಮಿಲಿ ಟುಗೆದರ್ ಇಸ್ ಸಮಥಿಂಗ್ ರಿಯಲಿ ರಿಯಲಿ ಇನ್ಸ್ಪಿರೇಷನಲ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮನ್ನ ಇನ್ಸ್ಪೈರ್ ಮಾಡ್ತಾಯಿರಿ. ಇದೇ ಥರ ನಾವು ಬಂದಾಗ ಚೆನ್ನಾಗಿ ಒಳ್ಳೆ ಊಟದ ಜೊತೆ ಒಳ್ಳೆ ಪ್ರೀತಿ ಕೊಡ್ತಾಯಿರಿ. ಆದಷ್ಟು ಬೇಗ ಇಲ್ಲ ಬ್ರಿಸ್ಬೇನಲ್ಲಿ ಇಲ್ಲ ಬೆಂಗಳೂರಲ್ಲಿ ಸಿಗೋಣ. Hope you have a wonderful, wonderful, wonderful day and a beautiful year. See you soon. Bye-bye. ನಮಸ್ತೆ. ಕಳೆದಿವೆ 50 ಸಂವತ್ಸರ ಮಲೆನಾಡಿನ ಬೆಡಗಿಗೆ, 4ನೇ ಸೊಸೆಯಾಗಿ ಬಂದರು ಮನ್ನಾರ್ ಮನೆಗೆ. ಎಲ್ಲಿದ್ದರೂ ಹೊಂದಿಕೊಳ್ಳುವ ಸ್ವಭಾವ ಇವರಿಗೆ, ಅತ್ಯುತ್ತಮವಾದ ಸೇರ್ಪಡೆ ಈ ಕುಟುಂಬಕ್ಕೆ. ವದನನ ಮೊಗದಲ್ಲಿ ಉಲ್ಲಾಸವ ತಂದರು, ನಾಗಮಣಿಯ ಬೆಳಕನ್ನು ಎಲ್ಲೆಡೆ ಚಿಮ್ಮಿದರು. ಮಾವನಿಂದ ಮಕ್ಕಳವರೆಗೆ ಎಲ್ಲರ ಆರೈಕೆ ಮಾಡುವರು, ಎಲ್ಲರಿಗೂ ಸದಾಕಾಲ ಒಳ್ಳೆಯದೇ ಬಯಸುವರು. ಓದಿನಲ್ಲಿ ಇವರ ಮೀರಿಸಲು ಸಾಧ್ಯವೇ ಇಲ್ಲ, ಅದ ನೋಡಿಕೊಟ್ಟರು ಚಿನ್ನದ ಪದಕವ ಎಲ್ಲ. ಜೀವನದಲ್ಲಿ ಏನೇ ಬಂದರೂ ಕೊರತೆ, ವದನನ ಮನಸ್ಸಿನಲ್ಲಿ ಸದಾ ಅರಳಿರುವ ಲತೆ. ನೀರಿನ ಸರಳತೆ ಹೊಂದಿರುವರು, ಇವರ ಪ್ರೀತಿಯ ಸ್ವೀಕರಿಸಲು ನಾವೇ ಧನ್ಯರು. 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಚಿಕ್ಕಮ್ಮ. ಮಣಿ. ಪ್ರೀತಿಯ ನಾಗಮಣಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಸಕಲ ಸನ್ಮಾನಗಳನ್ನು ಕೊಟ್ಟು ಒಳ್ಳೆಯ ಹರಸಲಿ. Hi Nagmani Akka, happy 50th birthday. It's a great milestone. Have a wonderful year ahead. ನಮ್ಮ ಅಮ್ಮನಲ್ಲಿ ಪ್ರೀತಿ, ಸಹನೆ, ತಾಳ್ಮೆ ಹಾಗೂ ಹಸನ್ಮುಖಿಯಾದ ಮನ್ನಾಳು ಕೃಷ್ಣರಾವ್ರವರ ಪ್ರೀತಿಯ ಕಿರಿಯ ಸೊಸೆಯಾದ ಪ್ರೀತಿಯ ನನ್ನ ತಂಗಿಯಾದ ನಾಗಮಣಿಗೆ, ನಾಗಮಣಿಗೆ ಪ್ರೀತಿಯ ಚಿಕ್ಕಮ್ಮನಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಮನೆಯಕ್ಕ, 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗಮಣಿ. 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗಮಣಿ. 50 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಾಗಮಣಿ. ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವಿಶ್ವ ಹ್ಯಾಪಿ ಬರ್ತ್ಡೇ ದೊಡಮ್ಮ. 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೊಡಮ್ಮ. ಬಾಯ್. ಮಣಿ, ನಿಮಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ದೇವರು ಆಯುಸ್ಸು ಆರೋಗ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ, ಹಾಗೂ ಮುಂದಿನ ಯೋಜನೆಗಳು ಸುಖಮಯವಾಗಿರಲಿ ಎಂದು ಕೇಳಿಕೊಳ್ಳುತ್ತೇನೆ. 50ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಣಿ. ದೇವರು ನಿನಗೆ ಆರೋಗ್ಯ, ಆಯುಸ್ಸು, ಅಭಿವೃದ್ಧಿ ಮತ್ತು ನಿನ್ನ ಆಸೆಯನ್ನು ಎಲ್ಲ ನೆರವೇರಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಹಲೋ ಮಣಿ,
ನಾನಮ್ಮ ಅಚ್ಯುತರಾವ್ ಸೌತ್ ಸಿಟಿಯಿಂದ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ದೇವರು ಒಳ್ಳೇದು ಮಾಡಲಿ, ಮುಂದೆನೂ ಹೀಗೆ ಇರು, ಎಲ್ಲ ಒಳ್ಳೇದಾಗಲಮ್ಮ. ಮಣಿ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಹೀಗೆ ಹಲವಾರು ವರ್ಷಗಳು ಹುಟ್ಟುಹಬ್ಬ ನಡೆಸಿ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕು. ಮಕ್ಕಳು ಗಂಡ ಮೊಮ್ಮಕ್ಕಳ ಜೊತೆ ಹಾರೈಸ್ತೀನಿ. ಹಾಯ್ ನಾಗಮಣಿ, ಹ್ಯಾಪಿ ಬರ್ಡೇ ಟು ಯು. 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಹಾಯ್ ಮಣಿ, 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ, ಹ್ಯಾವ್ ಎ ವಂಡರ್ಫುಲ್ ಡೇ. ನಾಗಮಣಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜನ್ಮದಿನಮಿದಂ ಐ ಪ್ರಿಯ ಸಖೇ ಶಂತನೋತು ತೇ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಭವಸತಾಯುಷಿ ಈಶ್ವರ ಸದಾ ತ್ವಂ ಚ ರಕ್ಷತು ಪುಣ್ಯಕರ್ಮಣೆ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ ಜೀವನಂ ತವ ಭವತು ಸಾರ್ಥಕಂ. ಹಲೋ ನಾಗಮಣಿ, ಹುಟ್ಟುಹಬ್ಬದ ಶುಭಾಶಯಗಳು. ನಾಗಮಣಿ, ಹುಟ್ಟುಹಬ್ಬದ ಶುಭಾಶಯಗಳು. ಅಕ್ಕರೆಯ ತಂಗಿಯಾಗಿ, ಒಲುಮೆಯ ಮಡದಿಯಾಗಿ, ಮಮತೆಯ ತಾಯಿಯಾಗಿ, ಪ್ರೀತಿಯ ಗೆಳತಿಯಾಗಿ ಸದಾ ಹೀಗೆ ಮನವನ್ನು ಬೆಳಗುತ್ತಾ ಎಲ್ಲರೊಂದಿಗೂ ಹೀಗೆ ನಗುತ್ತಾ ನಗಿಸುತ್ತಾ ನೂರಾರು ಕಾಲ ಸುಖವಾಗಿ ಬಾಳು ಎಂದು ಹಾರೈಸುತ್ತೇವೆ. ಹ್ಯಾಪಿ ಬರ್ಡೇ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ನಾಗಮಣಿಯವರಿಗೆ. ಶ್ರೀಮತಿ ನಾಗಮಣಿ ಉಲ್ಲಾಸವದನರವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. 2024 ಅಂದರೆ ಈ ವರ್ಷದ ಮೇ 24ನೇ ತಾರೀಕು ಶ್ರೀಮತಿ ನಾಗಮಣಿಯವರಿಗೆ 50 ವರ್ಷಗಳು ತುಂಬುತ್ತೆ ಅಂತ ವಿಷಯ ಬಂದಾಗ ತುಂಬ ಸಂತೋಷ ಆಯಿತು. ಹಾಗೆ ಗ್ರೀಟ್ ಮಾಡಬೇಕು ಅನ್ನುವಾಗ ದ್ವಂದ್ವ ಹಾಗೂ ಆಸಕ್ತಿ ಎಲ್ಲ ಒಂದೇ ಸಲ ನಮ್ಮ ಮನಸ್ಸಿನಲ್ಲಿ ಮೂಡಿಬಂತು. ಯಾಕೆ ಅಂದರೆ ಯಾರದೇ ಹುಟ್ಟುಹಬ್ಬ ಆಗಲಿ, ವಿವಾಹ ವಾರ್ಷಿಕೋತ್ಸವ ಆಗಲಿ, ಮೊಟ್ಟ ಮೊದಲು ಗ್ರೀಟ್ ಮಾಡ್ತಾ ಇದ್ದಿದ್ದೆ ನಾಗಮಣಿಯವರು. ಹಾಗಾಗಿ ಅವ್ರಿಗೂ ಯಾವ ರೀತಿ ಗ್ರೀಟ್ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಎದ್ದಂತಹ ಭಾವನೆ. ಹಾಗೆ ಅವಳ ನೆನಪು ಹಿಂದಕ್ಕೆ ಹೋದಂತೆ ಮೊದಲು ಅವಳನ್ನು ಕಂಡಿದ್ದು ನನ್ನ ಮತ್ತು ಗೀತಾಳ ಮದುವೆ ಸಂದರ್ಭದಲ್ಲಿ, ಅಂದರೆ 87 ಮೇ 1ನೇ ತಾರೀಕು. ಆವಾಗ ಇನ್ನೂ ಬಹುಶಃ ಅವರು ಪುಟ್ಟ ಹುಡುಗರು. ಹಾಗಾಗಿ ಆ ಸಂದರ್ಭಗಳಲ್ಲಿ ನಮಗೆ ಯಾರು ಅಂತ ಹೆಚ್ಚಿನ ಪರಿಚಯ ಆಗುವುದು ತುಂಬ ಒಂಥರ ಕಷ್ಟದ ಸಮಯಗಳು, ಸಂದರ್ಭಗಳು ಆಗಿರುತ್ತೆ. ನಂತರ ನಾವು ಹೋಗಿದ್ದು ಶಿವಮೊಗ್ಗಕ್ಕೆ, ಭಾಗ್ಯತೆಯವರ ಮನೆಗೆ ಹೋದಾಗ ಅಲ್ಲಿನ ಉಪಚಾರ ಇದು ಎಲ್ಲ ಇವತ್ತಿಗೂ ಕೂಡ ಮನಸ್ಸಿನಲ್ಲಿ ತುಂಬಿ ಬಂದಿರುತ್ತೆ. ಆ ನೆನಪು ಕೂಡ ಯಾವತ್ತೂ ಕೂಡ ಮಾಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರುಗಳು ಎಲ್ಲ ಓದ್ತಾಯಿದ್ರು. ಅವರು 3 ಜನ, ನಾಗಮಣಿ, ಗೀತಾ ಮತ್ತು ಶೋಭಾ, ಜೊತೆಗೆ ರವಿ ಮತ್ತು ಕೃಷ್ಣ ಅವರುಗಳು ಎಲ್ಲ ಓದ್ತಾ ಇದ್ದಂಥ ಹುಡುಗರು, ಶಾಲೆಗೆ ಹೋಗ್ತಾ ಇದ್ದಂಥವರು. ನಂತರ ಅಮ್ಮನ ಜೊತೆ ಸೇರಿಕೊಂಡು ನಾಗಮಣಿ ಕೂಡ ಉಪಚಾರದಲ್ಲಿ ತುಂಬ ಉತ್ಸಾಹದಿಂದ ಭಾಗಿಯಾಗಿ ನಮ್ಮ ಮನಸ್ಸಿನಲ್ಲಿ ತುಂಬ ಒಂದು ನೆನಪು ಆವಾಗ ಬರ್ತಾನೆ ಇರುತ್ತೆ. ಹಾಗಾಗಿ ಶಿವಮೊಗ್ಗದ ನೆನಪು ತುಂಬ ಕಾಡ್ತಾ ಇರುತ್ತೆ. ನಂತರ ಬೆಳೆದು ದೊಡ್ಡವಳಾಗಿ ವಿದ್ಯಾವಂತಿಯಾಗಿ ಬೆಳೆದು ನಿಂತಾಗ ಮನ್ನಾರ್ ಕೃಷ್ಣರಾಯರ ಮಗ ಉಲ್ಲಾಸವದನರವರ ಮನಮೆಚ್ಚಿದ ಮಡದಿಯಾಗಿ ಹೊಸ ಜೀವನವನ್ನು ಪ್ರಾರಂಭಿಸಿದರು. ನಂತರ ಪತಿಯ ಜೊತೆಯಲ್ಲೇ
ಅಂದರೆ ಉಲ್ಲಾಸ್ ವದನ್ರವರ ಜೊತೆಯಲ್ಲೇ ವಿದೇಶಕ್ಕೂ ಕೂಡ ತೆರಳಿ ಅಲ್ಲಿ ತಮ್ಮ ಜೀವನವನ್ನು ಮುಂದುವರಿಸಿದರು. ನಂತರ ತಾಯಿಯಾಗಿ ಮಕ್ಕಳಿಗೂ ಕೂಡ ಭಾರತೀಯ ಸಂಸ್ಕೃತಿಯ ಪಾಠಗಳನ್ನು ಹೇಳಿ ಅವರನ್ನು ಕೂಡ ಒಂದು ಸದ್ಭಾವನೆಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ಸರ್ವಜ್ಞ ಹೇಳಿರುವುದೇನು ಅಂತಂದರೆ, ಇಚ್ಛೆ ಅರಿತು ನಡೆಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅನ್ನುವ ರೀತಿಯಲ್ಲಿ ಶ್ರೀಮತಿ ನಾಗಮಣಿಯವರು ಆ ಮಾತನ್ನು ಅವರ ಕುಟುಂಬದಲ್ಲಿ ಎಡಬಿಡದೆ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ ಈ ಮಾತಿನಲ್ಲಿ. ಇದು ನನ್ನ ಹಾಗೂ ಗೀತಾಳ ಭಾವನೆ. 50 ವರ್ಷಗಳ ತುಂಬಿದ ನೆನಪಿನಲ್ಲಿ ನಮ್ಮ ಹಾಗೂ ಗೀತಾಳ ಮನಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿತ್ತು ನಗುತ್ತಾ ನಗುತ್ತಾ ಬಾಳು, ಹೀಗೆ 100 ವರ್ಷ ಇರಲಿ ಇರಲಿ ಹರುಷ ಹರುಷ ಅಂತ ದಯಾಮಯನಾದ ಭಗವಂತ ಪಟಾಭಿ ರಾಮಚಂದ್ರರು ನಾಗಮಣಿಯವರಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ, ಹೀಗೆ ಅವರ ಜೀವನ ನಗು ನಗುತ್ತಾ ಸಾಗಲಿ ಎಂದು ಹಾರೈಸುತ್ತೇವೆ. ಇದೇ ರೀತಿ ವಿಶ್ವಾಸ ಪ್ರೀತಿ ಮುಂದುವರಿಯಲಿ ಅಂತ ಗೀತಕ್ಕ ಹಾಗೂ ಶಿವಬಾರವರ ಹಾರೈಕೆ. ಹಬ್ಬದ ಸಂಭ್ರಮವು ನಿನ್ನ ಹುಟ್ಟಿಗೆ, ಸೇರಿಹೆವು ಇಷ್ಟರೆಲ್ಲ ಇಂದು ಒಟ್ಟಿಗೆ. ಹಬ್ಬದ ಸಂಭ್ರಮವು ನಿನ್ನ ಹುಟ್ಟಿಗೆ, ಸೇರಿಹೆವು ಇಷ್ಟರೆಲ್ಲ ಇಂದು ಒಟ್ಟಿಗೆ. ಬೇಡುವೆವು ಶ್ರೇಯವನು ಜನುಮದ ದಿನಕ್ಕೆ, ಕೋರುವೆವು ಪ್ರೀತಿಯಿಂದ ಶುಭ ಹಾರೈಕೆ. ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ. ಹ್ಯಾಪಿ ಬರ್ಡೇ ನಾಗಮಣಿ ಅತ್ತೆ. ನಮ್ಮ ಪ್ರೀತಿಯ ಶಿವಮೊಗ್ಗದ ಸುಂದರ ಮಗು ನಾಗಮಣಿ, ನಿನ್ನ ಪ್ರತಿಭೆಯ ಹೂ ಸದಾ ಅರಳಿರಲಿ. ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗುರುದೇವತಾ ಅನುಗ್ರಹ ಸದಾ ಇರಲಿ. Hello Rank, many happy returns of the day. God's choicest blessings shower on you always. Have a great day. ಹಾಯ್ ನಾಗಮಣಿ ಅಕ್ಕ, ಹುಟ್ಟುಹಬ್ಬದ ಶುಭಾಶಯಗಳು. ಒಂದು ಸಣ್ಣ ಕವನ. ಹೆತ್ತವರಿಗೆ ಮುದ್ದಿನ ಮಣಿ, ಹೊಡ ಹುಟ್ಟಿದವರಿಗೆ ಅಕ್ಕರೆಯ ಮಣಿ, ಸ್ನೇಹಿತರಿಗೆ ಸಕ್ಕರೆಯ ಮಣಿ, ಗುರುಗಳಿಗೆ ಜಾಣಮಣಿ, ಮಡದಿಗೆ ಪ್ರೀತಿಯ ಮಣಿ, ಮಕ್ಕಳಿಗೆ ಮಮತೆಯ ಮಣಿ, SMT ಫ್ಯಾಮಿಲಿಗೆ ಮುತ್ತಿನ ಮಣಿ, ನಮ್ಮ ಜಾಣಮಣಿ ಜ್ಞಾನಮಣಿ ನಾಗಮಣಿ. Hope you liked it. Once again, happy birthday. Happy birthday ಅತ್ತೆ. Thank you. Thank you. ಹುಟ್ಟುಹಬ್ಬದ ಶುಭಾಶಯಗಳು ರ್ಯಾಂಕ್. ಮಜಾ ಮಾಡು. ಸರಳ ಸಜ್ಜನಿಕೆಯ ನಾಗಮಣಿ ವದನ್ರವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. नागमणि जन्मदिन की हार्दिक शुभकामनाएं. Wish you many more happy returns of the day ಅತ್ತೆ. ನಾಗಮಣಿ ವದನ್ ಅವರು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ಈ ಸಂದರ್ಭದಲ್ಲಿ ಅವರಿಗೆ ಶುಭಕಾಮನೆಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 50ನೇ ವರ್ಷಕ್ಕೆ ಕಾಲಿಡುತ್ತಿರುವ ಶ್ರೀಮತಿ ನಾಗಮಣಿ ಉಲ್ಲಾಸ್ ವದನ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುವ ಶ್ರೀ ಕೇಶವ ಕುಟುಂಬ, ಹೆಗ್ಗಡದೇವನಕೋಟೆ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ನಾಗಮಣಿ ಅತ್ತೆ. ಕಾಣಿಸುತ್ತೆ. ಜನ್ಮದಿನವಿದಂ IPSಗೆ ಶಂತನೋತುತೆ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಭವಶ
ವಿಶ್ವಾಸದಿಂದ ಇರೋಣ. ಹ್ಯಾಪಿ ಬರ್ಡೇ ನಾಗಮಣಿ ಅಕ್ಕ. ಹ್ಯಾಪಿ ಬರ್ತ್ಡೇ ನಾಗಮಣಿ. ನಿನಗೆ 50ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿನಗೆ ಆರೋಗ್ಯ, ನೆಮ್ಮದಿ, ಸುಖ, ಸಂಪತ್ತು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ನಾಗಮಣಿ. ಒಳ್ಳೇದಾಗಲಿ. ಎಂಜಾಯ್ ಮಾಡು. 50ನೇ ವರ್ಷದ ಶುಭಾಶಯಗಳನ್ನ ನಿಮಗೆ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ನಾಗಮಣಿ ಅಕ್ಕ. ಥ್ಯಾಂಕ್ ಯು. Happy birthday to you. Happy birthday to you. Happy birthday dear Nagmani atte. Happy birthday to you. May the good God bless you. May the good God bless you. Happy birthday to you dear Nagmani atte. Happy birthday to you. 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಾಗಮಣಿ. ಹ್ಯಾಪಿ ಬರ್ಡೇ ನಾಗಮಣಿ ಅಕ್ಕ. Happy birthday Nagmani dadamma. ನಮಸ್ತೆ ಅತ್ತಿಗೆ. ಜನ್ಮದಿನಮಿದಂ ಮಮ ಪ್ರಜಾಪತಿ, ಜನ್ಮದಿನಮಿದಂ ಮಮ ಪ್ರಜಾಪತಿ, ಶಂತನೋತು ತೇ ಸರ್ವದಾ ಮುದಂ, ಪ್ರಾರ್ಥಯಾಮಹೇ ಭವಶತಾಯುಷಿ, ಈಶ್ವರಃ ಸದಾ ತ್ವಾಂಚ ರಕ್ಷತು, ಪುಣ್ಯಕರ್ಮಣ ಕೀರ್ತಿಮಾರ್ಜಯ, ಪುಣ್ಯಕರ್ಮಣ ಕೀರ್ತಿಮಾರ್ಜಯ, ಪುಣ್ಯಕರ್ಮಣ ಮುಕ್ತಿಮಾರ್ಜಯ, ಜೀವನಂ ಸದಾ ಭವತು ಸಾರ್ಥಕಂ, ಜೀವನಂ ಸದಾ ಭವತು ಮಂಗಳಂ. ಈಶ್ವರ ಆಶೀರ್ವಾದ ಪ್ರಾಪ್ತಿರಸ್ತು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗಮಣಿಯವರಿಗೆ. Happy birthday Nagmani aunty. Hello. Hi aunty. ನಮಸ್ಕಾರ ಅದಕ್ಕೆ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. Have a good day. ಮಜಾ ಮಾಡಿ. Bye bye. Enjoy aunty. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಮಣಿ ಅತ್ತಿಗೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಣಿ ಅತ್ತಿಗೆ. ಹಾಯ್ ಅತ್ತೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅತ್ತೆ. 100 ಕಾಲ ಸುಖವಾಗಿರಿ. ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಕೀಪ್ ರಾಕಿಂಗ್ ಅತ್ತೆ. ಒನ್ಸ್ ಅಗೇನ್ ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ಡೇ. ನಿಮಗೆ 50 ಇಯರ್ಸ್ ಅಂತ ಅನ್ಸೋದೇ ಇಲ್ಲ. ನೀವು ಇನ್ನೂ ಸ್ವೀಟ್ 16 ಥರನೇ ಇದ್ದೀರಾ. ಎಂಜಾಯ್ ಮಾಡಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಬಾಯ್. ಬಾಯ್ ಅತ್ತೆ. ನಮಸ್ಕಾರ ಟೀಚರ್, ನಿಮಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಫ್ ಸೆಂಚುರಿ ಬಾರಿಸ್ತಾ ಇದ್ರಿ, ಇನ್ನೂ ಹಾಫ್ ಸೆಂಚುರಿ ಬಾರಿಸುವಷ್ಟು ದೇವರು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ. ನನ್ನ ಮೆಮೊರೀಸಲ್ಲಿರೋ ಪ್ರಕಾರ ಹೇಳೋಕೆ ಹೋದರೆ ಭಾಳ ಟೈಮೇ ಬೇಕು. ಈ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಇಂಪ್ಯಾಕ್ಟ್ ನನ್ನ ಮೇಲೆ ಭಾಳಷ್ಟಿದೆ. ನಾ 5ನೇ 6ನೇ ಕ್ಲಾಸಲ್ಲಿದ್ದಾಗ ನೀವು ನಮ್ಮ ಮನೇಲಿದ್ರಿ. ಆವಾಗ ತುಂಬ ಒಳ್ಳೊಳ್ಳೆ ಗುಣಗಳನ್ನು ಹೇಳ್ಕೊಟ್ಟು ಅಭ್ಯಾಸ ಮಾಡಿಸಿದ್ರಿ. ಬಾಯ್ಪಾಠ ಹೇಳ್ಕೊಡ್ತಿದ್ರಿ, ರಾಮರಕ್ಷಾ ಸ್ತೋತ್ರ ಹೇಳ್ಕೊಡ್ತಾ ಇದ್ರಿ, ಭಜನೆ ಹೇಳ್ಕೊಡ್ತಾ ಇದ್ರಿ. ರಾಮರಕ್ಷಾ ಸ್ತೋತ್ರ ಅಂತೂ ನಂಗೆ ಇನ್ನೂ ಬಾಯ್ಪಾಠ ಬರುತ್ತೆ. ಅದು ಬಿಟ್ಟು ನೀವು ಸೊಂಡಿಲ ಗಣನಾಥ ಭಜನೆ ಹೇಳ್ಕೊಟ್ಟಿದ್ರಿ. ಸೊ ಅದನ್ನು ನಾನು ನನ್ನ ಮದುವೆ ಮಾರನೇ ದಿನ ಅರಿಶಿಣ ಶಾಸ್ತ್ರದಲ್ಲಿ ಟಾಸ್ಕ್ ಕೊಟ್ಟಾಗ ಅದೇ ಭಜನೆ ಹೇಳಿ ಪ್ರಶಂಸೆ ಗಳಿಸಿದ್ದೆ. ಅಷ್ಟು ಇಂಪ್ಯಾಕ್ಟ್ ಇದೆ ನಿಮ್ಮದು ನನ್ನ ಮೇಲೆ. ಈ ಇಂಪ್ಯಾಕ್ಟ್ ಇನ್ನೂ ಮುಂದೆ ಇರುತ್ತೆ ಡೆಫಿನೆಟ್ಲಿ. ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದಗಳು. ಹಾಯ್, ವಿಶ್ ಯು ಮ್ಯಾನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಖುಷಿಯಾಗಿರಿ, ಹಾಗೆ ಆರೋಗ್ಯವಾಗಿರಿ. ನಾನು ತುಂಬ ಸಣ್ಣಿರ್ಬೇಕಾದ್ರೆ ನಿಮ್ಮ ಮನೇಲಿದ್ದಿದ್ದು ರಾಶಿ ದೇವರ ನಾಮ ಹೇಳ್ಕೊಟ್ಟಿದ್ರಿ, ರಾಮರಕ್ಷಾ ಸ್ತೋತ್ರ ಹೇಳ್ಕೊಟ್ಟಿದ್ರಿ. ಅಮ್ಮಂಗೆ ಬೈಕೊಂಡು ಗಲಾಟೆ ಮಾಡ್ತಾ ಇರಬೇಕಾದ್ರೆ ಹಂಗೆ ಮಾಡಬಾರ್ದು ಹೇಳಿದ್ರಿ. ಎಲ್ಲ ಒಳ್ಳೊಳ್ಳೆ ಮೆಮೊರೀಸು. ತುಂಬ ಗೋಳು ಹೊಯ್ಕೊಂಡಿದ್ದೀನಿ, ಇನ್ನೂ ಹೊಯ್ಕೊತೀನಿ ನೀವು ಸಿಕ್ಕಿದ್ರೆ. ಹಾಗಾಗಿ ಆರಾಮಾಗಿರಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಉಲ್ಲಾಸನ, ನೆನ್ಪು ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ.
Hi Chikama, wish you a very happy 50th birthday. May all your dreams come true and have a fun-filled year ahead. ಸಂತಸದ ಜನ್ಮದಿನ ಆನಂದ ತುಂಬಲಿ ಈ ಸುದಿನ. ಹುಟ್ಟುಹಬ್ಬದ ಶುಭಾಶಯಗಳು ನಾಗಮಣಿ, ಎಂಜಾಯ್ ಮಾಡಿ. ಹುಟ್ಟುಹಬ್ಬದ ಶುಭಾಶಯಗಳು ನಾಗಮಣಿ ಅವರಿಗೆ. Happy birthday auntie. Happy birthday auntie. ಪಾರ್ಟಿ ಪೆಂಡಿಂಗ್ ಇಬ್ರದ್ದು. ಓಕೆ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಣಿ. ಹೀಗೆ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ. ನೀವು ನಿಮ್ಮ ಮನೆಯವರಿಗೆ, ಮಕ್ಕಳಿಗೆ, ರಿಲೇಟಿವ್ಸಿಗೆ, ಫ್ರೆಂಡ್ಸಿಗೆ ಎಷ್ಟು ಖುಷಿ ಕೊಡ್ತೀರೋ ಅದ್ರ 100 ಪಟ್ಟು ಹೆಚ್ಚು ಸುಖ, ಸಂತೋಷ, ಆರೋಗ್ಯ, ಆಯುಷ್ಯ ನಿಮಗೆ ದೇವರು ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಪಾರ್ಟಿ ಯಾವಾಗ ಕೊಡ್ತೀರಿ? ಬೆಂಗಳೂರಿಗೆ ಸದ್ಯದಲ್ಲಿ ಬರೋದಿದೆ. ವಿತ್ ಇಂಟ್ರೆಸ್ಟ್ ನಿಮ್ಮ ಹತ್ರ ಪಾರ್ಟಿ ತಗೊಳ್ತೀನಿ. ಇವತ್ತಿನ ದಿವಸ ಎಂಜಾಯ್ ಮಾಡಿ. ಟೇಕ್ ಕೇರ್. ಬಾಯ್. Wishing you a day filled with love and joy. Remember, you're not getting older, just more distinguished. May this birthday be full of happiness and health. You are just an amazing person. Once again, happy birthday. Happy birthday, Nagamani. Wishing you a birthday filled with love, joy and happiness. God bless you. Keep smiling and be happy always. Hi Mani, this is Shubha. ಹೇಗಿದ್ದೀರಾ? ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ? ಉಲ್ಲಾಸ್ ಸರ್ ಮೆಸೇಜ್ ಮಾಡಿದ ತಕ್ಷಣ ಎಂಥ ಚೆನ್ನಾಗಿದೆ ಇದು, ಒಂಥರ ವಿಶ್ ಮಾಡೋದು, ಈ ಥರ ನಿಮ್ಗೆ ಎಷ್ಟು ಸಂತೋಷ ಆಗ್ಬೋದು. ಸೀಕ್ರೆಟಿವ್ ಆಗಿ ಈ ಥರದ್ದೆಲ್ಲ ಒಂದು ಮಿಷನ್ ಮಾಡ್ತಾ ಇದ್ದಾರೆ ಉಲ್ಲಾಸ್ ಸರಿಗೆ. ಹಾಯ್ ಉಲ್ಲಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಅನನ್ಯ, ಹಾಯ್ ವಿಸ್ಮಯ್. ಉಳಿದವರು ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಮ್ಮ ಜೊತೆ ಇದ್ದಾರೆ ಇವಾಗ ಅಂತ ಅಂದ್ಕೊಳ್ತೀನಿ. ಅವರೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ನಿಮ್ಮ ಮನ್ನಾರ್ ಮಿಶ್ರು ಫ್ಯಾಮಿಲಿ ಬಿಗ್ ಫ್ಯಾನ್ ನಾನು. ಯಾಕಂದರೆ ಮಣಿ ಹತ್ರ ಯಾವಾಗಲೂ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೆ. ಅಯ್ಯೋ ನಿಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿದ್ದಾರೆ, ಕೂಡು ಕುಟುಂಬ, ಹೇಗೆ ಎಲ್ಲರೂ ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾರೆ. ಈ ಜನ್ರೇಷನಲ್ಲಿ ಅದು ತುಂಬ ಕಷ್ಟ. ಇದ್ರ ಬಗ್ಗೆ ಯಾವಾಗಲೂ ನಾನು ಮಾತಾಡ್ತಾ ಇರ್ತೀನಿ ಮಣಿ ಹತ್ರ. ಮುಂಚೆನೂ ಅಷ್ಟೇ, ಕುವೈತಲ್ಲಿ ಯಾವಾಗ ಫೋನ್ ಮಾಡಿದ್ರು ಮಣಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾನು ಟೈಪ್ ಮಾಡ್ತಾ ಇದ್ದೀನಿ, ಮಾವನವ್ರದ್ದು ಏನೋ ಪುಸ್ತಕ ರಿಲೀಸ್ ಇದೆ ಅದಿದೆ ಅಂತ. ಖುಷಿ ಪಟ್ಟೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳಿಬಿಟ್ಟು. ಇವಾಗಲೂ ಐ ಆಮ್ ವೆರಿ ಐ ರಿಯಲಿ ವಾಂಟ್ ಟು ಮೀಟ್ ಯು ಪೀಪಲ್. ಯಾವಾಗಲಾದ್ರು ಬೆಂಗಳೂರಿಗೆ ಬಂದಾಗ ಖಂಡಿತ ಮೀಟ್ ಮಾಡ್ತೀನಿ, ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಮಣಿ ನಾನು ಜಾಸ್ತಿ ಕ್ಲೋಸ್ ಆಗಿದ್ದು ಕನ್ನಡ ಕೂಟದಿಂದ ಅಂತ ಅನ್ಕೊತೀನಿ. ಯಾಕಂದರೆ ಯಾವಾಗ ಫ್ಯಾನ್ಸಿ ಡ್ರೆಸ್ ಇದ್ರು, ಸ್ಪೀಚು, ಭಾಷಣ, ಮಕ್ಳದ್ದು ಏನಾದರೂ ಒಂದು ಇದ್ದೇ ಇರುತ್ತೆ. ಪ್ರತಿ ಸಲ ಫೋನ್ ಮಾಡಿ ಮಣಿ ಹತ್ರ ಸಜೆಷನ್ ಕೇಳ್ತಾ ಇದ್ದೆ. ಮಣಿ ಹೇಗೆ ಮಾಡಲಿ, ಏನು ಮಾಡಲಿ, ಸಜೆಸ್ಟ್ ಮಾಡಿ, ಹಂಗೆ ಮಾಡಿದರೆ ಚೆನ್ನಾಗಿರುತ್ತಾ, ಹೀಗೆ ಮಾಡಿದರೆ ಚೆನ್ನಾಗಿರುತ್ತಾ ಅಂತ. ಮಣಿ ಹತ್ರ ಲಾಟ್ ಆಫ್ ಸಜೆಷನ್ನು, ಇನ್ಪುಟ್ಸು ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಗಲ್ಫ್ ಗಾನಕ್ಕೆ ಹೋಗಿಲ್ಲ ಅಂತ ಒಂದು ಪ್ರೋಗ್ರಾಮಲ್ಲಿ ಅನನ್ಯ ಮತ್ತು ಸಮನ್ವಿ ಅವರಿಬ್ಬರು ಇದ್ದರು. ಆ ಟೈಮಲ್ಲೂ ತುಂಬ ಮಣಿ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ಕೈಂಡ್ ಆಫ್ ಗೈಡು ಅಂತ ಹೇಳ್ಬೋದು ಮಣಿ. ಆಮೇಲೆ ನಾವು ಕುವೈತ್ ಬಿಟ್ಟು ಕತಾರಿಗೆ ಬರೋ ಟೈಮಲ್ಲಿ ನಮ್ಮನ್ನು ಕರೆದು ಖುಷಿಯಿಂದ ಪುಳಿಯೋಗರೆ, ವಡೆ ಎಲ್ಲ ಮಾಡಿಬಿಟ್ಟು ಅವ್ರದ್ದು ಬೇಸನ್ ಲಡ್ಡು ಮಣಿ ನಿಮ್ಮದು ಮರೆಯೋಕ್ಕಾಗೋದಿಲ್ಲ. ಆಮೇಲೆ ನಿಮ್ಮದು ದಾಲ್ ವಡೆ ಅದನ್ನೆಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಸಲ ಬೆಂಗಳೂರಿಗೆ ಬಂದರೆ ನಿಮ್ಮ ಮನೆಗೆ ಬರ್ತೀನಿ, ಖಂಡಿತ ನನಗೆ ಅದೆಲ್ಲ ಮಾಡಿಕೊಡ್ಬೇಕು. ಓಕೆನಾ? ಓಕೆ, ಸಿ ಯು, ಬಾಯ್, ಎಂಜಾಯ್ ಯುವರ್ ಡೇ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಣಿ. ಹಾಯ್ ಮಣಿ, ಹೇಗಿದ್ದೀರಾ? ಜನ್ಮದಿನದ ಶುಭಾಶಯಗಳು. ಕುವೈತ್ ಕನ್ನಡ ಕೂಟದಲ್ಲಿ ಸಿಕ್ಕಂಥ ಉತ್ತಮವಾದ ಗೆಳತಿ ನೀವು. ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತೀನಿ. Many happy returns of the day, Nagamani. 50th birthday is such a big milestone for you. I hope you enjoy your birthday and a year ahead with wonderful wishes to you from me. ಹ್ಯಾಪಿ 50th ಬರ್ಡೇ ನಾಗಮಣಿ. ಇನ್ ಕೇಕ್ ಮೇಲೆ ರಿವರ್ಸ್ ಕ್ಯಾಂಡಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ, ರಿವರ್ಸ್ ಏಜಿಂಗ್ಗೋಸ್ಕರ. ಎನಿವೆ, ಜೋಕ್ಸ್ ಅಪಾರ್ಟ್, ಬೆಸ್ಟ್ ವಿಶಸ್ ಫಾರ್ ಎ ಹೆಲ್ದಿ ಆ್ಯಂಡ್ ಹ್ಯಾಪಿ ಲೈಫ್. ಹಾಯ್ ನಾಗಮಣಿ, ಹುಟ್ಟಹಬ್ಬದ ಶುಭಾಶಯಗಳು. ನಿಮ್ಮ ಮುಂದಿನ ಜೀವನವು ನಗುನಗುತ್ತಾ ಆರೋಗ್ಯ ಹಾಗೂ ಸುಖಮಯವಾಗಿರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ನಮಸ್ಕಾರ ನಾಗಮಣಿ, 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇ ಯು ಹ್ಯಾವ್ ಮೆನಿ ಮೋರ್ ವಂಡರ್ಫುಲ್ ಇಯರ್ಸ್ ಅಹೆಡ್.
Happy birthday, Mani. Happy birthday, Mani auntie. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಸಂತೋಷದ ಶುಭ ದಿನಕ್ಕೆ ಉಲ್ಲಾಸೌರ ಉಡುಗೊರೆಯು ಹುಟ್ಟುಹಬ್ಬದ ಶುಭಾಶಯಗಳು ನಾಗಮಣಿ ಅವರೇ. ಹ್ಯಾಪಿ ಬರ್ಡೇ ಆಂಟಿ. 50ನೇ ವರ್ಷದ ಹುಟ್ಟುಹಬ್ಬನ್ನು ಆಚರಿಸಿಕೊಳ್ಳುತ್ತಿರುವ ನಾಗಮಣಿ ಉಲ್ಲಾಸ್ ಅವರಿಗೆ ಶ್ರೀದೇವರು ಆಯುಸ್ಸು, ಆರೋಗ್ಯ ಮತ್ತು ಆನಂದಮಯವಾದ ಜೀವನವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಮಣಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. 50ರಿಂದ 75 ಆಗಿ, 75ರಿಂದ 100 ಆಗಿ ದೇವರು ಹೀಗೆ ಕಾಪಾಡ್ತಾ ಇರಲಿ ನಿಮ್ಮನ್ನ. ಹುಟ್ಟುಹಬ್ಬದ ಶುಭಾಶಯಗಳು. 50 ಸೆಂಚುರಿ ಆಗಲಿ, ಹೀಗೆ ನಗ್ನಗ್ತಾ ಆರಾಮಾಗಿರಿ. ಹಾಯ್ ಮಣಿ ಅವರೇ, 50ನೇ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮೆಮೊರೇಬಲ್ ಡೇ. ಟೇಕ್ ಕೇರ್. ಹ್ಯಾಪಿ ಬರ್ಡೇ ಮಣಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರಿಗೂ ಯಾವಾಗಲೂ ಒಂಥರ ಇನ್ಸ್ಪಿರೇಷನ್ನು, ಯಾವಾಗಲೂ ನಗ್ತಾ ಇರ್ತೀರಾ, ಯಾವಾಗಲೂ ಹೈ ಸ್ಪಿರಿಟು, ಎಲ್ಲರಿಗೂ ಒಂಥರ ಮಾಡೆಲ್ ನೀವು. ಓಕೆ, ಯಾವಾಗಲೂ ಹಾಗೆ ಇರಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಣಿ. ಆಲ್ವೇಸ್ ರಿಮೇನ್ ಯಂಗ್. ಸಂತಸದ ಜನ್ಮದಿನ, ಆನಂದ ತುಂಬಲಿ ಈ ಸುದಿನ. ಸಂತಸದ ಜನ್ಮದಿನ, ಆನಂದ ತುಂಬಲಿ ಈ ಸುದಿನ. ಆಯುರಾರೋಗ್ಯ ಭಾಗ್ಯಗಳು ನಿಮಗಾಗಿರಲಿ ಅನುದಿನ. ನಲ್ಮೆಯ ಶುಭಾಶಯ, ಹಾರ್ದಿಕ ಶುಭಾಶಯ, ನಿಮಗೆ ನನ್ನಯ ಶುಭಾಶಯ. ನನ್ನ ಪ್ರೀತಿಯ ನಾಗಮಣಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಮಣಿ, ಹ್ಯಾಪಿ ಬರ್ಡೇ ಟು ಯು. Namaskara Mani. Wish you a very, very, very happy 50th birthday. May God bless you with good health, prosperity, joy and peace. Wish you many, many more. God bless you. Hi Nagamani, wishing you a very, very happy 50th birthday. Wow, it's 50 years. May the future life have loads of happiness for you, abundant love and blessings from all of us. Mani, you're really a wonderful person, very sweet, always smiling, a great host, a good cook. Hope the next 50 years you have a wonderful life ahead. You're the best and wishing you the best in life. Once again, a very happy 50th birthday. Enjoy. A little attempt I'm making. Janmadina Shubhashikalu. ನಮಸ್ಕಾರ ಅತ್ತಿಗೆ. ನೀವು ನಡೆದ ಪ್ರತಿ ಹೆಜ್ಜೆಯು ಯಶಸ್ಸಿನ ಪಥವಾಗಲಿ ಎಂದು ಹಾರೈಸುತ್ತಾ ಜನ್ಮದಿನದ ಶುಭಾಶಯಗಳನ್ನು ಕೋರುವೆ. ಹಾಗೂ ಮತ್ತೊಂದು ಸಾಹಸ ತುಂಬಿದ ವರ್ಷವು ನಿಮ್ಮನ್ನು ಕಾಯುತ್ತಿದೆ. ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಸದಾ ಹಸನ್ಮುಖಿ, ಸಹನಾಮೂರ್ತಿ, ಎಲ್ಲರನ್ನೂ ಬಹಳ ಆತ್ಮೀಯವಾಗಿ ಮಾತಾಡಿಸುವಂತಹ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಸಾಕಷ್ಟು ಆಸಕ್ತಿ, ಅಭಿಮಾನ ಮತ್ತು ಜ್ಞಾನ ಇರುವಂಥ ನಮ್ಮ ಮಣಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ಕೃಪೆ ನಿಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ನನ್ನ ತುಂಬು ಹೃದಯ ಹಾರೈಕೆಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗಮಣಿಯವರಿಗೆ. ನಮ್ಮ ಗ್ರೂಪಲ್ಲಿ ಯಾರದೇ ಏನೇ ಇದ್ರು ಫಸ್ಟ್ ವಿಶ್ ಇವರಿಂದನೇ ಬರ್ತಿತ್ತು. ಆದರೆ ಇವತ್ತು ನಮ್ಮ ಟರ್ನ್ ನಿಮಗೆ ವಿಶ್ ಮಾಡೋದು. ನಾಗಮಣಿ ಅಂದ್ರೇ ಒಂಥರ ನಗು ಮುಖ, ಅವ್ರ ಕನ್ನಡ ಭಾಷೆ ಮಾತಾಡೋ ರೀತಿ, ಆಮೇಲೆ ಮುಖ್ಯವಾಗಿ ಅಂದರೆ ಅವರು ಇನ್ಲಾಸ್ ಬಗ್ಗೆ ಭಾಳ ರೆಸ್ಪೆಕ್ಟಿಂದ ಯಾವಾಗಲೂ ಮಾವನವರು ಅಂತ ಹೇಳೋರು. ಕೇಳಿ ಕೇಳಿ ನಮಗೂ ಅವರು ಮಾವನವ್ರು ಆಗ್ಬಿಟ್ಟವ್ರೆ. ನೀವು ಅಲ್ಲಿದ್ದೀರಾ ಅನ್ಕೊಂತೀನಿ. ನಮಸ್ಕಾರ. ನಿಮ್ಮ ಈ ದೊಡ್ಡ ಕುಟುಂಬ ಇದೇ ಥರ ಖುಷಿಯಿಂದ ಇರಲಿ, ಇನ್ನೂ ಜಾಸ್ತಿ ಸೆಲೆಬ್ರೇಷನ್ಸ್ ಆಗಲಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.
ಹಲೋ ಉಲ್ಲಾಸ್ ಆಂಟಿ, ನಮಸ್ಕಾರ. ಹೆಂಗದ್ರಿ? ಹ್ಯಾಪಿ ಬರ್ಡೇ. ಹಲೋ, ನಮಸ್ಕಾರ ಹಾಯ್, ಎಲ್ಲರಿಗೂ. ಹಲೋ, ನಮಸ್ತೆ ಎಲ್ಲರಿಗೂ. ಮಣಿ, ಉಲ್ಲಾಸ್ ಅವರೇ, ವಿಸ್ಮಯ್ ಹಾಗೂ ಅನನ್ಯ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ವೆರಿ ಹ್ಯಾಪಿ ಟು ಸಿ ದ ಬರ್ಡೇ ಸೆಲೆಬ್ರೇಷನ್ಸ್ ಗೋಯಿಂಗ್ ಆನ್. ಮಣಿಯವರೇ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ. ನೀವು ಯಾವಾಗಲೂ ನೆನಪು ಮಾಡ್ಕೊಳ್ತೀವಿ. ಗಣಪತಿ ಹಬ್ಬ, ಗೌರಿ ಹಬ್ಬ ಬಂದಾಗ ನಾವೆಲ್ಲ ನಿಮ್ಮ ಮನೆಗೆ ಬರ್ತಾ ಇದ್ವಿ. ನೀವೆಲ್ಲ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ ಎಲ್ಲರಿಗೂ ನೋಡ್ಕೊಳ್ತಾ ಇದ್ರಿ. ಹೌದಾ? ದಿಸ್ ಇಸ್ ವೆರಿ ಹ್ಯಾಪಿ ಟು ಸಿ ದಟ್ ಯು ಆಲ್ ಸೆಲೆಬ್ರೇಟಿಂಗ್ ಯುವರ್ ಬರ್ಡೇ ನಾವು. ನಮ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ನಿಮ್ಗೆ ವಿಶ್ ಕಳಿಸ್ಲಿಕ್ಕೆ ಅಂತ ತಿಳ್ಕೊಂಡಿದ್ದೀವಿ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಮಣಿ. ಈ ಶುಭ ದಿನದಿಂದ ಆರೋಗ್ಯ, ಸಮೃದ್ಧಿ ಮತ್ತು ಶಾಂತಿಯನ್ನು ಹಾರೈಸುತ್ತಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Happy birthday, Mani Auntie. It's nice to see you all. Yeah, we miss you all. Hope to see you all soon sometime. ನೀವೆಲ್ಲ ಯಾವಾಗಾದ್ರೂ US ಗೆ ಬಂದರೆ ಪ್ಲೀಸ್ ಬನ್ನಿ, ನಮಗೆ ಇನ್ಫಾರ್ಮ್ ಮಾಡಿ, ನಮ್ಮ ಮನೆಗೆ ಬಂದು ಹೋಗಿ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎವ್ರಿವನ್. ಉಲ್ಲಾಸರ ನಗು, ಮನೆ ಮಂದಿಯ ಸೊಬಗು, ನಮ್ಮೆಲ್ಲರ ನಾಗು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸದಾ ಖುಷಿ ಇರಲಿ. ನಮಸ್ಕಾರ. ಕುವೈಟ್ ಕನ್ನಡಕೂಟದಲ್ಲಿ ಮೊದಲಿಗೆ ಪರಿಚಯವಾದ ಅದ್ಭುತ ಪರಿವಾರ ಉಲ್ಲಾಸ್ ನಾಗಮಣಿಯವರ ಕುಟುಂಬ. ನಾಗಮಣಿಯವರು ಈ ದಿನ ತಮ್ಮ 50ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ. ಇಲ್ಲಿ ಸಂಪದದ ಮೂಲಕವೂ ನಾವು ನಮ್ಮ ಬಾಂಧವ್ಯವನ್ನು ಮುಂದುವರಿಸಿದ್ವಿ. ನಿಮಗೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಅದ್ಭುತ ಯಶಸ್ಸು ಸಿಗಲಿ. ನಿಮ್ಮ ಈ ಜೀವನ ಹೀಗೆಯೇ ಸುಖಾರೋಗ್ಯ ಸಂಪತ್ತಿನಿಂದ ಕೂಡಿರಲಿ ಎಂದು ಹಾರೈಸಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಶುಭವಾಗಲಿ. ನಮಸ್ಕಾರ ಮಣಿ, ಹೇಗಿದ್ದೀರಿ? ಕುವೈಟಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದೇವೆ. ನಿಮಗೆ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನ ವಿಸ್ಮಯವಾಗಿ, ಅನನ್ಯವಾಗಿ, ಉಲ್ಲಾಸಮಯವಾಗಿ ಸದಾ ಇರಲಿ. ಸುಖ, ಸಂತೋಷ, ಆಯುರಾರೋಗ್ಯ ಸದಾ ತುಂಬಿರಲಿ. ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ನಮಸ್ಕಾರ ನಾಗಮಣಿ ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ಗಾಡ್ ಬ್ಲೆಸ್ ಯು ವಿತ್ ಪ್ರಾಸ್ಪ್ಯಾರಿಟಿ, ವೆಲ್ ಬೀಯಿಂಗ್ ಆ್ಯಂಡ್ ಹ್ಯಾಪಿನೆಸ್. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂತ ಹೇಳಿದರೆ, ನನಗೆ ಆಗಾಗ ನಿಮ್ಮದೊಂದು ಸ್ವೀಟ್ ಒಂದು ನೆನಪಾಗ್ತಾ ಇರ್ತದೆ. ದಟ್ ಈಸ್ ಅ ಆಸಮ್ ಸ್ವೀಟ್. ಯಾರು ಸಹ ಅಂಥ ಸ್ವೀಟ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ವಿ ಮಿಸ್ ಯು ಆ್ಯಂಡ್ ಯು ಆರ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಬ್ಯೂಟಿಫುಲ್ ಸ್ವೀಟ್ ಆಲ್ಸೋ. ನಾಗಮಣಿ ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ನಮಸ್ಕಾರ ನಾಗಮಣಿಯವರೇ. ನಮ್ಮ ಬಾಂಧವ್ಯ ಮರಳುಗಾಡಿನ ಮರಳಿನಲ್ಲಿ ಆರಂಭವಾದರೂ ಕೂಡ ಮಲೆನಾಡಿನ ಹಚ್ಚ ಹಸಿರಿನಂತ ಸದಾ ಅವಿಸ್ಮರಣೀಯ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ವ್ಯಕ್ತಿತ್ವ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಬಯಸುತ್ತೇನೆ. ಕುವೈಟ್ನಲ್ಲಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರೊಂದಿಗೆ ಕಳೆದ ಕ್ಷಣಗಳು ಅವಿಸ್ಮರಣೀಯ. ಅದು ಯಾವುದೇ ಪೂಜೆ ಪುನಸ್ಕಾರವಾಗಿರಬಹುದು, ಕನ್ನಡಕೂಟ ಅಥವಾ ಸಂಪದದ ಕಾರ್ಯಕ್ರಮವಿರಬಹುದು, ಅಥವಾ ಯಾವುದೇ ಅನೌಪಚಾರಿಕ ಭೇಟಿ ಇರಬಹುದು. ಆ ದಿನಗಳು ಸದಾ ಮನಸ್ಸಿನಲ್ಲಿ ಹಚ್ಚ ಹಸಿರಿನಂತೆ ಬೆರೆತಿದೆ. ಮಂಡ್ಯದ ಗಂಡನ್ನು ಗೆದ್ದು ನಮ್ಮ ಮಲೆನಾಡಿನ ಹೆಣ್ಣಿಗೆ, ಹಾಗೂ ಬರೀ ಗಂಡನ್ನೇ ಅಲ್ಲ, ಮನೆತನವನ್ನೇ ಗೆದ್ದು ಅವರ ಮೇಲೆ ಒಂದು ಹತೋಟಿಯನ್ನು ಸಾಧಿಸಿ ಸುಖ ನೆಮ್ಮದಿ ಬಾಳನ್ನು ಎಲ್ಲರಿಗೂ ಕೊಡುತ್ತಾ, ಎಲ್ಲರ ಆಶೀರ್ವಾದವನ್ನೂ ಪಡೆಯುತ್ತಾ, ನಿಮ್ಮಂತಹ ಒಂದು ಮೃದು ಮನಸ್ಸಿನ ಹೆಣ್ಣಿಗೆ 50ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲು ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಹುಟ್ಟುಹಬ್ಬದ ಶುಭಾಶಯಗಳು ನಾಗಮಣಿ ಆಂಟಿ. ನಾಗಮಣಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಕ್ಕಳು ಏಳಿಗೆಯಾಗಲಿ, ನಿಮ್ಮ ಬಾಳು ನಂದನವನವಾಗಲಿ.
ನಾನು ಮಾಡ್ತೀನಿ, ನೀವು ಹೇಳಿ. ನಾಗಮಣಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಐಶ್ವರ್ಯ ಆರೋಗ್ಯವನ್ನು ಕರುಣಿಸಲಿ. ಮಣಿಯವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಹೀಗೆ ನಗ್ನಗ್ತಾ ಇರಿ, ಇನ್ನೂ 50 ವರ್ಷ 100 ವರ್ಷ ಚೆನ್ನಾಗಿ ಬಾಳಿ ಬದುಕಿ. ನಮ್ಮ ಉಲ್ಲಾಸಗಳನ್ನ ಇನ್ನೂ ಚೆನ್ನಾಗಿ ತಿಂದು ದಪ್ಪ ಮಾಡಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಿಮಗೆ ಕೇಳಬೇಕು, ನಮಗೆ ಮಸಾಲೆ ದೋಸೆ ಯಾವಾಗ ಮಾಡಿಕೊಡ್ತೀರಾ? ನಾಗಮಣಿ ಉಲ್ಲಾಸ ಇವರಿಗೆ 50ನೆಯ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಬಯಸುತ್ತೇನೆ. ನಾಗನಿಗೆ ನಾಗಮಣಿ ಇದೆಯೋ ಇಲ್ಲವೋ ಅಂತ ನೋಡಿದವ್ರು ಯಾರೂ ಇಲ್ಲ. ಆದರೆ ನಾವಂತೂ ನಿಜವಾದ ನಾಗಮಣಿಯನ್ನ ಕುವೈತ್ನಲ್ಲಿ ನೋಡಿದ್ದೇವೆ. ಈಗಂತೂ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಜೂನ್ 4ನೇ ತಾರೀಕು ಬರ್ತಾ ಇದೆ ಇಲೆಕ್ಷನ್ ರಿಸಲ್ಟು. ಯಾರ ಮನೆಗೆ ಹೋಗಿ ಕಾಪಿ ಕುಡಿಯೋಣ? ನೀವು ಬೆಂಗಳೂರಲ್ಲಿ ಹೋಗಿ ಕೂತ್ರೆ ಅಲ್ಲಪ್ಪ ಉಲ್ಲಾಸ, ಹೆಣ್ಮಕ್ಳು ವಯಸ್ಸು ಹೇಳ್ಬಾರ್ದಂತೆ. ನೀನ್ ನೋಡಿದ್ರೆ ನಾಗಮಣಿಯವ್ರ ವಯಸ್ಸಿನ ಊರಿಗೆಲ್ಲ ತಮಟೆ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಏನ್ ಮಾಡೋದೀಗ? ಉಲ್ಲಾಸ್ಗೆ ಇಂಟಿಗೆ 50 ಅಂತೆ. ಶುಭಾಶಯ ಹೇಳಿದ್ರಲ್ವಾ? ಅರ್ಧಶತಕ ಬಾರಿಸಿದ ಸಿಂಗಿಣಿ ನಮಸ್ತೆ ಮೇಡಮ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 50ನೇ ವರ್ಷದ ಹೊಸ್ತಿಲಲ್ಲಿ ನಿಮ್ಮ ಪಯಣ ಸುಖವಾಗಿ ನೆಮ್ಮದಿಯಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ನಿಮ್ಮನ್ನು ಕಾಪಾಡಲಿ ಅಂತ ಈ ಸಮಯದಲ್ಲಿ ಬೇಡ್ಕೋತೀನಿ. ಹಾಗೆ ಈ ಒಂದು ಸುಸಂದರ್ಭದಲ್ಲಿ ನೀವು ನನ್ನ ಜೀವನದಲ್ಲಿ ಮಾಡಿರೋ ಇಂಪ್ಯಾಕ್ಟನ್ನು ನಾನು ಹೇಳಲೇಬೇಕು. ಅದು ಇದಕ್ಕಿಂತ ಒಳ್ಳೆಯ ಅವಕಾಶ ನನಗೆ ಸಿಗಲ್ಲ. ನಿಮ್ಮ ಸರಳ ಗುಣ, ಮುಗ್ಧ ನಗು ಮತ್ತು ಜೀವನವನ್ನು ಪ್ರೀತಿಸುವ ಶೈಲಿ ನನಗೆ ಯಾವಾಗಲೂ ಒಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ಇನ್ಸ್ಪಿರೇಷನ್ಸ್ನ ನಾನು ನನ್ನ ಲೈಫಲ್ಲೂ ನಿಮ್ಮಿಂದ ಅಳವಡಿಸ್ಕೊಂಡಿದ್ದೀನಿ. ನನ್ನಿಂದ ಯಾವಾಗಲೂ ನಾನು ದೇವರಲ್ಲಿ ನಿಮಗೆ ಪ್ರಾರ್ಥಿಸೋದು, ಯಾವಾಗಲೂ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಬೇಕು. ನಿಮ್ಮ ಪಾಸಿಟಿವ್ ಎನರ್ಜಿ ಇನ್ನೂ ಹಲವಾರು ಜನರಿಗೆ ನನ್ನಂಥ ಯಂಗ್ಸ್ಟರ್ಸ್ಗೆ ಮಾರ್ಗದರ್ಶನ ಆಗಬೇಕು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೇಡಮ್. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Hi Mani, wishing you a fabulous 50th birthday. Wishing you many more happy returns of the day. Enjoy yourself. Hi Mani, many happy returns of the day dear. तुम हमेशा यूं ही खुश रहो और मुस्कुराती रहो. Love you dear. Happy birthday once again. हेलो उल्लास जी, मनी जी. Hello, hi both of you. कैसे हैं आप लोग? Many happy returns of the day. आपको मनी जी बहुत हैप्पी रिटर्न्स ऑफ द डे. Happy birthday. होप कि आप लोग सब वहाँ पे ठीक होंगे. बहुत अच्छा टाइम गुजरा आप लोगों के साथ. वी विल ऑलवेज मिस यू. Yeah, एंड व्हेनेवर देयर इज अ पॉसिबिलिटी हम लोग आके आपसे इंडिया में मिलेंगे भी. definitely. Stay blessed. Take care. एंड regards to all of you. Thank you. Hi Mani, how are you? Wishing you a many more happy returns of the day. It's your 50th birthday, half century. Keep enjoying with your family. Have many more birthdays to come. Just trying something. Hope it's correct. Janmadininu Shubhashayagalu. Bye. Take care. Bye. हैप्पी बर्थडे मनी. गॉड ब्लेस यू. हमेशा खुश रहो. ਤੁਹਾਡੇ 50th ਬਰਥਡੇ ਦਾ ਮੈਂ ਵੀਡੀਓ ਸੈਂਡ ਕਰ ਰਹੀ ਹਾਂ ਤੁਹਾਨੂੰ. ਬਹੁਤ ਖੁਸ਼ੀ ਹੋਈ ਹੈ ਮੈਨੂੰ ਤੇ ਆਪਾਂ ਫਿਰ ਚਲੋ ਮਿਲਦੇ ਹਾਂ. ਓਕੇ ਬਾਏ. ਗॉड ਬlesਸ. Hi Mani, how are you all? Hope you all are doing great and many more happy returns of the day. We are really happy to be part of this and may God bless you with great health, joy and happiness throughout the year. And happy 50th birthday. Hi Mani, happy birthday. Hope you, Ullas and the kids are doing great and we are glad to be part of this celebration. We always think about our Kuwait life and cherish our memories and may God bless you with abundant health, wealth and happiness. Thank you. Bye. Regards to kids. Bye-bye. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗಮಣಿಯವರೇ.
ದೇವರು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರೋ ಹಂಗೆ ಮಾಡಲಿ. ಜೈ ಶ್ರೀರಾಮ್. ಜನ್ಮದಿನಕ್ಕೆ 50ರ ಹರುಷ ಇರಲಿ ಸದಾ ಮನಸ್ಸಿಗೆ ಹರುಷ. ಪ್ರೀತಿ ತುಂಬಿದ ಕುಟುಂಬ, ನೆಂಟರಿಷ್ಟರ ಸಕುಟುಂಬ, ಆತ್ಮೀಯರ ಪರಿವಾರ, ಸ್ನೇಹಿತರ ಪರಿವಾರ, ಪ್ರೀತಿಯ ಗಂಡ ಮಕ್ಕಳ ಒಲುಮೆ, ಗುರು ಹಿರಿಯರ ಆಶೀರ್ವಾದದ ಒಲುಮೆ, ಸದಾ ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಾಗಮಣಿ. ದೇವರು ಚೆನ್ನಾಗಿಟ್ಟರು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗಮಣಿ. ಸಾಮಾನ್ಯವಾಗಿ 40 ವರ್ಷದ ನಂತರ ಎಲ್ಲ ವ್ಯಕ್ತಿಗಳು ಭಗವಂತನ ಹತ್ರ ನಾವು ಕೇಳ್ಕೋಬೇಕಾಗಿರೋದು ಆರೋಗ್ಯ, ನೆಮ್ಮದಿ, ಸಂತೋಷ. ಆರೋಗ್ಯ ಇದ್ದರೆ ನೆಮ್ಮದಿ ಬರುತ್ತೆ, ನೆಮ್ಮದಿ ಇದ್ದರೆ ಸಂತೋಷ ಬರುತ್ತೆ. ಇವು ಮೂರನ್ನು ಭಗವಂತ ನಿನಗೆ ಚೆನ್ನಾಗಿ ಕರುಣಿಸಲಿ ಅಂತ ಹಾರೈಸಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನಾಗಮಣಿಯವರೇ ನಮಸ್ತೆ, ಹೇಗಿದ್ದೀರಿ? ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕುವೈಟಲ್ಲಿ ನಿಮ್ಮ ಮನೆಗೆ ಬಂದದ್ದು, ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು, ನಿಮ್ಮ ಆತಿಥ್ಯ ಸ್ವೀಕರಿಸಿದ್ದು ಎಲ್ಲ ಚೆನ್ನಾಗಿ ನೆನಪಿದೆ. ನಿಮ್ಮ ಮುಂದಿನ ಜೀವನದುದ್ದಕ್ಕೂ ನಗು, ಸಂತೋಷ, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಸದಾ ಇರಲಿ ಅಂತ ಹಾರೈಸ್ತೇನೆ. ಹ್ಯಾಪಿ ಬರ್ಡೇ. ಇವರೇ, ನಿಮಗೆ 50ನೇ ವರ್ಷದ ಶುಭಾಶಯಗಳು. ತಾವು ನಮಗೆ 3 ವರ್ಷದಿಂದ ಪರಿಚಯ ಆದರೂ ಕೂಡ ತುಂಬ ಒಳ್ಳೆಯ ಫ್ಯಾಮಿಲಿ. ನಿಮ್ಮ ಉಲ್ಲಾಸ್ ಅವರು ಮತ್ತು ನೀವು ಎಲ್ಲರೂ ನಮಗೆ ಸಕಾಲದಲ್ಲಿ ಸಹಾಯ ಮಾಡ್ತೀರಾ ಮತ್ತು ಸಹಾಯ ಹಸ್ತ ಚಾಚ್ತೀರಾ. ನಾವು ಯಾವುದೇ ಕಷ್ಟ ಅಂತ ಹೇಳಿದ್ರು ಹೆಣ್ಣಿನ ಬಾಗಿ ನಿಲ್ತೀರಾ. ಹಾಗೂ ಪೂರ್ಣ ವಿದ್ಯಾವಂತರು, ಹಾಗೂ ವಿದೇಶದಲ್ಲಿ ಅನೇಕ ವರ್ಷಗಳಿಂದ ತಾವಿದ್ದು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿ ಬಂದು ನನ್ನ ಸೊಸೆ ಮನೆ ಎದುರುಗಡೆ ವಾಸವಾಗಿದ್ದೀರಿ. ಆ ನಂತರದಲ್ಲಿ ತಾವು 2 ಮುದ್ದಾದ ಮಕ್ಕಳು, ಅವರ ವಿದ್ಯಾಭ್ಯಾಸಕ್ಕೋಸ್ಕರ ತಾವು ನಿಮ್ಮ ಜೀವನವನ್ನು ಇಟ್ಟಿದ್ದೀರಿ. ನಿಮ್ಮ ಅತಿಯವರು ಉಲ್ಲಾಸರವರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ನಿಮ್ಮ ಮಾವನವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ನೀವು ಆ ಪುಸ್ತಕ ಬರೆಯುವುದರಲ್ಲಿ ನಿಮ್ಮ ಮಾವನರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀರಿ. ಮತ್ತು ನಿಮ್ಮ ಅತ್ತಿಗೆ ಅಣ್ಣ ಅವರು ಕೂಡ ನಿಮಗೆ ಬಹಳ ಪ್ರೀತಿ ಪಾತ್ರರಾಗಿದ್ದಾರೆ. ನಿಮ್ಮ ಸಂಸಾರ ಒಂದು ಆಲದ ಮರ ಇದ್ದಂತೆ. ಎಲ್ಲ ನಿಮಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ನಿಮ್ಮ ಕುಲದೇವರು ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸಂಸಾರ ಇನ್ನದಂಥ ಸಂಸಾರ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತಿ ನಾಗಮಣಿ ಉಲ್ಲಾಸ್ರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಆಶೀರ್ವಾದದೊಂದಿಗೆ ಶುಭಾಶಯವನ್ನು ಹೇಳಲು ಇಚ್ಛಿಸುತ್ತೇನೆ. ದಂಪತಿಗಳಿಬ್ಬರೂ ಪರರಿಗೆ ಸಹಾಯ ಮಾಡುವ ಮನೋಭಾವ ಇದೆ. ನಮ್ಮನೆಯಲ್ಲೇ ಸಾಕ್ಷಿ, ಅದನ್ನು ಪುನಃ ಹೇಳಬೇಕಾದಿಲ್ಲ. ನಿಮಗೆ ಎಲ್ಲರಿಗೂ ಗೊತ್ತಿದೆ. ನಿಮಗೂ ನಿಮ್ಮ ಕುಟುಂಬದವರಿಗೂ, ನಿಮ್ಮ ಅಣ್ಣಂದಿರ ಕುಟುಂಬದವರು ಎಲ್ಲರಿಗೂ ಭಗವಂತನು ಆಯುರಾರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ಕಾಪಾಡಲೆಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇಂತಿ ನಿಮ್ಮ ಹಿತೈಷಿಗಳಾದ ಶುಭಾ ನಟರಾಜ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಣಿ. ನೀವು ನಮ್ಮ ನೈಬರು ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಷ್ಟು ಕ್ಲೋಸಾಗಿ ನಮ್ಮ ಜೊತೆ ಇದ್ದೀರಾ. ನೀವು ಬಂದು ಆಲ್ಮೋಸ್ಟ್ 3 ವರ್ಷ ಆಯಿತು. ನೀವು ಬಂದ ಮೇಲೇ ಆ್ಯಕ್ಚುಲಿ ನಮ್ಮ ತಂಗಿ ಮನೆಗೆ ಕಳೆ ಬಂದಿದೆ. ಅದಕ್ಕೆ ಸಾಕ್ಷಿನೇ ನೀವು ದಿನ ಹಾಕೋ ರಂಗೋಲಿ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮ್ಮ ಮನೇಲಿ ಯಾರೇ ಒಬ್ಬರೂ ಎಷ್ಟು ಸತಿ ಓಡಾಡಿದ್ರೂ ಒಬ್ಬರೇ ಒಂಚೂರು ತುಳಿದಿರಲ್ಲ. ನೀವು ಬೆಳಗ್ಗೆ ಹೇಗೆ ಹಾಕಿರ್ತೀರೋ ನೆಕ್ಸ್ಟ್ ದಿವಸನೂ ಅದೇ ಥರ ಇರುತ್ತೆ. ಅಷ್ಟು ಚೆನ್ನಾಗಿ ಹಾಕಿರ್ತೀರ, ಯಾರಿಗೂ ತುಳಿಯೋಕ್ಕೆ ಮನಸ್ಸು ಬರಲ್ಲ. ಬೈ ಮಿಸ್ಟೇಕಾಗೂ ಯಾರೂ ತುಳಿದಿರಲ್ಲ. ನೀವು ನನ್ನ ವಿಷಯಕ್ಕೆ ಬಂದ್ರಂತೂ ನೀವು ಎಷ್ಟು ಹೆಲ್ಪ್ ಮಾಡಿದ್ದೀರಾ ಅಂದರೆ, ಪ್ರತಿ ಸತಿ ನಾನು ಏನಾದ್ರು ಮಾಡ್ಕೊಂಡಾಗ ನನ್ನ ಜೊತೆಗೆ ನಿಂತು, ಜೊತೆಗೆ ಬಂದು, ಉಲ್ಲಾಸು ನೀವು ಎಲ್ಲ ಪೂರ್ತಿ ನನಗೆ ಇದಾಗೋ ತನಕನೂ ಜೊತೆಗೆ ನಿಂತಿದ್ದೀರಾ. ಅದು ಎಷ್ಟು ನಮ್ಮ ಮನೆಯವರಿಗೆ ದೂರ ಇರೋದ್ರಿಂದ ಅದೆಷ್ಟು ಧೈರ್ಯ ಬರುತ್ತೆ ಅಂದರೆ, ಈ ಥರ ಟೆನೆಂಟ್ಸನ್ನ ನಾವು ಅಥವಾ ನೈಬರ್ನ ನಾವು ನೋಡೇ ಇಲ್ಲ. ಅಷ್ಟು ಚೆನ್ನಾಗಿ ನೀವು ನಮ್ಮ ಜೊತೆ ಹೊಂದ್ಕೊಂಡಿದ್ದೀರಾ. ಅದಕ್ಕೆ ನಾನು ಪ್ರತಿ ಸತಿ ಊರಿಗೆ ಹೋದಾಗ್ಲೂ ನನಗೆ ಒಂದೇ ಒಂದು ಧೈರ್ಯ ಅಂದರೆ, ಈ ಕೆಳಗಡೆ ಅತ್ತೆ ಮಾವ ಇರ್ತಾರೆ, ಅವ್ರಿಗೂ ವಯಸ್ಸಾಗಿರುತ್ತೆ, ಇಲ್ಲಿ ಮಕ್ಕಳು
ಹೆಂಗಪ್ಪ ಅಂತ ಮೊದಲು ಯೋಚನೆ ಆಗ್ತಾಯಿತ್ತು. ಬಟ್ ನೀವು ಬಂದ ಮೇಲೆ ನಮ್ಗೆ ಎಷ್ಟು ಧೈರ್ಯ ಬಂದಿದೆ ಅಂದರೆ ಏನಾದರೂ ಪರವಾಗಿಲ್ಲ ನೀವು ಇರ್ತೀರಾ ಅನ್ನೋ ಧೈರ್ಯ. ಮಕ್ಕಳಿಗೂ ಅದಷ್ಟಕ್ಕೆ ಹೇಳಿರ್ತೀನಿ, ಏನೇ ಪ್ರಾಬ್ಲಮ್ ಆದರೂ ಫಸ್ಟು ಮಣಿ ಆಂಟಿಗೆ ಫೋನ್ ಮಾಡಿ ಅಂತ. ಸೊ ಅಷ್ಟು ನೀವು ನಮಗೆ ಹೆಲ್ಪ್ ಮಾಡಿ ಕ್ಲೋಸ್ ಮಾಡಿ ಎಲ್ಲ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ನನಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವ್ರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಣಿ. ಮಣಿಯವರೇ ನಮಸ್ತೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟನೇ ವರ್ಷದ್ದು ಅಂತ ಹೇಳೋವಂಥ ಧೈರ್ಯ ಮಾಡಲ್ಲ, ಬಿಕಾಸ್ ಯಾವ ಲೇಡೀಸ್ಗೂ 16ರಿಂದ 18 ವರ್ಷದ ಮೇಲೆ ಆಗೋದೇ ಇಲ್ಲ. ಸೊ ಜೋಕ್ಸ್ ಅಪಾರ್ಟ್, ಸೊ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಉಲ್ಲಾಸ್ ಫ್ಯಾಮಿಲಿ ನಮ್ಮ ಮನೆ ಎದುರುಗಡೆಗೆ ಬಂದು ಸುಮಾರು 3 ವರ್ಷಗಳಾಗಿದೆ. ನಾವು ಈ ಮನೆಗೆ ಬಂದು 10 ವರ್ಷ ಆಯಿತು. 10 ವರ್ಷದಲ್ಲಿ ನಮಗೆ ಫಸ್ಟ್ ಇಬ್ಬರು ನೈಬರ್ಸ್ ಬಂದಿದ್ರು. ನಮ್ಮ ನಾದಿನಿ ಮನೆ ಆದ್ರಿಂದ ಅವರು ಬೇರೆ ಕಡೆ ಇರೋದ್ರಿಂದ ಇದಕ್ಕೆ ಬಾಡಿಗೆ ಕೊಟ್ಟಿದ್ರು. ಫಸ್ಟ್ ಇಬ್ಬರು ನೇಬರ್ಸ್ ಬಂದಿದ್ರು. ಮೊದಲನೇ ನೇಬರು ಬಾಗಿಲೇ ತೆಗೀತಿರ್ಲಿಲ್ಲ, ಅವರೊಂದು 6 ವರ್ಷ ಇದ್ದರು. ಎರಡನೇ ನೇಬರು ಬಂದರು, 1 ವರ್ಷ ಇದ್ದರು, ಹೋದರು. ಹೀಗಾಗಿ ನಮಗೆ ನೆರೆ ಹೊರೆ ಅಂದರೆ ಏನಪ್ಪ ಇದು ಈ ಥರ ಅನ್ನೋ ಥರ ಆಗ್ಬಿಟ್ಟಿತ್ತು. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಎಲ್ಲ ಅಕ್ಕಪಕ್ಕದ ಮನೆಗಳಿಗೆ ನಾವು ಹೋಗ್ತಿದ್ವಿ, ಅವ್ರು ನಮ್ಮ ಮನೆಗೆ ಬರ್ತಿದ್ರು, ಅವ್ರ ಮೇಲೆ ನಾವು ಟಿ ವಿ ನೋಡ್ತಾ ಇದ್ವಿ, ನಮ್ಮಲ್ಲಿ ಅವ್ರು ಟಿ ವಿ ನೋಡ್ತಾ ಇದ್ರು, ಆಟ ಆಡೋದು, ಈ ಥರ ಎಲ್ಲ ಒಂದು ತುಂಬ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ನೆರೆ ಹೊರೆ ಅಂತ ಏನು ಹೇಳ್ತಿದ್ವಿ ಆ ಥರ ಬೆಳೆದವರು. ಇವಾಗ ಈ ಮನೆಗೆ ಬಂದ ಮೇಲೆ ತುಂಬ ಆಶ್ಚರ್ಯ ಆಗಿತ್ತು. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಅನುಗಂತೂ ತುಂಬ ಬೇಜಾರಾಗ್ತಿತ್ತು. ಏನಕ್ಕೆ ಅಂದರೆ ಅವ್ರು ಊರಲ್ಲಿದ್ದಾಗ ಮತ್ತು ನಾವು ಬೇರೆ ಮನೆಗಳಲ್ಲಿದ್ದಾಗ ನಮ್ಮ ಮನೆಗಳಿಗೆ ತುಂಬ ಬಂದು ಹೋಗೋದು, ನಾವು ಬೇರೆ ಮನೆಗೆ ಎಲ್ಲ ಹೋಗೋದು ಎಲ್ಲ ಆಗ್ತಾ ಇತ್ತು. ಇವಾಗಂತೂ ಈ ಮನೆಗೆ ಬಂದ ಮೇಲೆ ಕಂಪ್ಲೀಟ್ ಸ್ಟಾಪ್ ಆಗಿದ್ದರಿಂದ ಅವಳಿಗೆ ಅದೇ ರೂಢಿ ಆಗ್ಬಿಟ್ಟಿತ್ತು. ಯಾರು ಬೇಕು ಅಂದರೆ ಅವರು ನಮ್ಮ ಫ್ರೆಂಡ್ಸ್ ಒಂದು ಸರ್ಕಲ್, ಕ್ಲೋಸ್ ಫ್ರೆಂಡ್ ಸರ್ಕಲ್ ಇದೆ, ಅಲ್ಲಿಗೆ ನಾವು ಹೋಗಿ ಮಾತಾಡ್ಕೊಂಬರೋದು ಎಲ್ಲ ಮಾಡ್ತಾ ಇದ್ವಿ. ಇವಾಗ ನೀವು ಬಂದ ಮೇಲೆ ನಮಗೆ ನಿಜವಾಗ್ಲೂ ತುಂಬ ಒಂದು ಫ್ಯಾಮಿಲಿ ಇನ್ನೊಂದು ಎಕ್ಸ್ಟೆನ್ಷನ್ ಬಂದಂಗೆ ಆಗಿದೆ. ತುಂಬ ಸಂತೋಷ ಆಗುತ್ತೆ. ನಿಮ್ಮ ಆಚಾರ ವಿಚಾರ, ನಿಮ್ಮ ಹೊಂದಾಣಿಕೆ ಜೊತೆಗೆ ಹೆಲ್ಪಿಂಗ್ ನೇಚರು ನಮ್ಗೆ ತುಂಬ ಸಂತೋಷ ಆಗುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಒಂದು ಗಮನಿಸಿದ ಅಂಶ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂಥ ಒಂದು ಸೇವಾ ಮನೋಭಾವ ಪ್ಲಸ್ ಹೊಂದಾಣಿಕೆ ಮತ್ತು ಸಂಸ್ಕೃತಿ, ನಮ್ಮದು ಆಚಾರ ವಿಚಾರ ಏನಿದೆ ಅದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗೋದು ಅನ್ನೋದನ್ನ ನಿಮ್ಮಲ್ಲಿ ನಾನು ತುಂಬ ಮುಖ್ಯವಾಗಿ ಗಮನಿಸಿದ್ದೀನಿ. ಸೇವಾ ಮನೋಭಾವ ಏನು ಅಂತ ಹೇಳಿದ್ರೆ, ಇವಾಗ ನನ್ನ ಅನುಗೆ 1-2 ಸಲ ತೊಂದರೆ ಆದಾಗ ಒಂದು ಚೂರು ಹೆಸಿಟೇಷನ್ ಇಲ್ಲದೆ ಮನೆಯಲ್ಲಿ ಏನು ಕೆಲಸ ಇತ್ತು ಅದನ್ನು ಬಿಟ್ಟ ಹಾಗೇನೆ ಬಂದ್ಬಿಟ್ಟು ಅವ್ರಿಗೆ ಒಂದು ಹೆಲ್ಪ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮಾಡ್ಬಿಟ್ಟು ಬಂದ್ರಿ. ನನಗಂತೂ ಒಂದು ಫ್ಯಾಮಿಲಿ ಇನ್ನೊಬ್ರು ಮೆಂಬರ್ ಜೊತೆಗಿದ್ದಾರೆ, ಏನೂ ಇಲ್ಲ, ಅವರು ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದು ಒಂದು ಭಾವನೆ ಬಂದ್ಬಿಡ್ತು. ನಾನು ಒಂದ್ಸಲ ಜೋಕ್ ಮಾಡ್ತಾ ಹೇಳ್ತೀನಿ, ಬೀಳುವಾಗಾರು ಬೀಳ್ತೀಯಮ್ಮ, ಬಿದ್ದರೆ ಅಕಸ್ಮಾತ್ ಒಂದ್ಸಲ ಫೋನ್ ಮಾಡಿಬಿಡು, ತಕ್ಷಣ ಬಂದ್ಬಿಟ್ಟು ಅವರು ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಏನೋ ಹಂಗಾಗೋದು ಬೇಡ, ಹಂಗಾದಾಗ್ಲೂ ನೀವು ನಮಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅನ್ನೋದು ಒಂದು ಗಮನಿಸಬೇಕಾದ ಅಂಶ. ಇನ್ನೊಂದು ಹೊಂದಾಣಿಕೆ. ಮನೆಯಲ್ಲಿ ಯಾರೇ ಇರಲಿ, ಎಷ್ಟೇ ರಿಲೇಷನ್ ಬರಲಿ, ನಿಮ್ಮ ಮನೆಗೆ ತುಂಬ ರಿಲೇಷನ್ ಬರ್ತಾರೆ ಅಂತ ಅನು ಹೇಳ್ತಾಳೆ. ಬಂದಾಗ ಅವರೆಲ್ಲರೊಂದಿಗೂ ತುಂಬ ಹೊಂದ್ಕೊಂಡಿದ್ದೀರ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಉಲ್ಲಾಸ್ ಅವರ ಫ್ಯಾಮಿಲಿ ಜೊತೆ ನಿಮ್ಮ ಇರೋ ಈಕ್ವೇಷನ್ನು ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಬಿಕಾಸ್ ಒಂದು ಸ್ವಲ್ಪ ಏನಾದ್ರೂ ಏರ್ಪೇರ್ ಆದರೆ ಈಗಿನ ಕಾಲದಲ್ಲಿ ಯಾರು ಮನೆಗೆ ಬರೋದೇನೆ ತುಂಬ ಕಮ್ಮಿ ಮಾಡಿಬಿಡ್ತಾರೆ. ಹಾಗಾಗಿ ಇನ್ನೂ ಕಂಟಿನ್ಯೂಸ್ ಆಗಿ ಬರ್ತಾರೆ, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಆ ಹೊಂದಾಣಿಕೆ ಇಲ್ದಿದ್ರೆ ಸಾಧ್ಯನೇ ಇಲ್ಲ. ಸೊ ಇನ್ನೊಂದು ಏನು ಅಂದರೆ, ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಏನಿದೆ, ನಾವು ಹಿಂದಿಂದ ನಾವು ಕಲ್ತ್ಕೊಂಡ್ಬಂದಿದ್ದು ಅದನ್ನು ನೀವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ. ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದ ಇಡ್ಬೋದು, ಅಥವಾ ಯಾವುದೇ ಒಂದು ವ್ರತ ಮಾಡೋದಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ತುಂಬ ಶಿಸ್ತಾಗಿ ಮಾಡ್ತೀರಾ. ಆಯಾ ಟೈಮ್ಗೆ ಅದು ಆಗಬೇಕು ಅಂದ್ರೆ ಆ ಟೈಮ್ಗೆ ಅದು ಆಗುತ್ತೆ. ಸೊ ಯಾವುದೋ ಒಂದು ಟೈಮಿಗೆ ಏನೋ ಒಂದು ಮಾಡೋದಂತಲ್ಲ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಗಮನಿಸಿದಂಥ ವಿಷಯ. ನಮಗೆ ನೀವು ನಮ್ಮ ನೇಬರ್ಸ್ ಆಗಿರೋದು ನಿಜವಾಗ್ಲೂ ತುಂಬ ಸಂತೋಷವಾಗಿದೆ. ಸೊ ಇದೇ ಥರ ಖುಷಿಯಾಗಿರೋಣ. ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಸೊ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಐ ಹೋಪ್ ಉಲ್ಲಾಸ್ ತುಂಬ ಒಳ್ಳೆ ಗ್ರ್ಯಾಂಡ್ ಗಿಫ್ಟೇ ಪ್ಲಾನ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ಹಿ ವಿಲ್ ನಾಟ್ ಡಿಸಪಾಯಿಂಟ್ ಯು. ಸೊ ಒಳ್ಳೇದಾಗಲಿ. ಸೊ ಶುಭ ಹಾರೈಸ್ತೀನಿ ಇನ್ನೊಂದ್ಸಲ. ಜೈ ಶ್ರೀರಾಮ್. ನಮಸ್ಕಾರ. ಕಂದನು ನುಡಿವ ಮೊದಲನೇ ಮಾತೆ ಅಮ್ಮ ಅಮ್ಮ, ನೋವೋ ನಲಿವೋ ಹೊರಡುವ ದನಿಯೇ
50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ಇನ್ ರಿಯಾಲಿಟಿ ಯು ಆರ್ ನಾಟ್ 50, you are 18 with 32 years of experience. Once again, happy 50th birthday amma. Love you so much. Hi Amma, wishing you a very happy 50th birthday. ಹಿಂಗೆ ನಗ್ನಗ್ತಾ ಇರಿ, ನನಗೆ ದೋಸೆ ಚಟ್ನಿ ಪುಡಿ ಮಾಡಿಕೊಡ್ತಾ ಇರಿ. ಹಾಗೆ ನಿಮ್ಮ ಕೆಲಸ ಕಮ್ಮಿ ಮಾಡ್ಕೊತ ಕೈ ನೋವು ಕಮ್ಮಿ ಮಾಡ್ಕೊಳ್ಳಿ. ಬಾಯ್. ಈ ಮಲೆನಾಡ ಹೆಣ್ಣ ಗುಣ ಚೆನ್ನ, ನಡೆ ಚಿನ್ನ ಆ ಮನಹೂರಣ, ಅದಕ್ಕೆ ಜಗ ಮೆಚ್ಚಿದೆ ನಿನ್ನ. ಈ ಮಲೆನಾಡ ಹೆಣ್ಣ ಗುಣ ಚೆನ್ನ, ನಡೆ ಚಿನ್ನ ಆ ಮನಹೂರಣ, ಅದಕ್ಕೆ ಜಗ ಮೆಚ್ಚಿದೆ ನಿನ್ನ, ಅದಕ್ಕೆ ಜಗ ಮೆಚ್ಚಿದೆ ನಿನ್ನ. ನನ್ನ ಪ್ರೀತಿಯ ಜಗಮೆಚ್ಚಿದ ಮಡದಿ ನಾಗಮಣಿ, ನಿನಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನು ನಿಜಕ್ಕೂ ಜಗಮೆಚ್ಚಿದವಳು. ಅದಕ್ಕೆ ಪುರಾವೆ ಈ ಹಿಂದೆ ಬಂದಂತಹ ಪ್ರತಿಯೊಂದು ವಿಡಿಯೋ. ನಮ್ಮ 21 ವರ್ಷಗಳ ಸುದೀರ್ಘ ವಿವಾಹದ ಜೀವನದಲ್ಲಿ ನಾವು ಗುರ್ಗಾವ್ನಲ್ಲಿದ್ವಿ, ಆಮೇಲೆ ಕುವೈತ್ ಹೋದ್ವಿ, ಅಲ್ಲಿಂದ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಎಲ್ಲ ಕಡೆಗಳಲ್ಲಿ ಎಲ್ಲ ತರಹದ ಜನಗಳಲ್ಲಿ ನೀನು ಬಹಳ ಖುಷಿಯನ್ನು ಕೊಟ್ಟಿದೆಯಾ, ಅವರ ಮನಸ್ಸನ್ನು ನೀನು ಗೆದ್ದಿದೆಯಾ. ಅದು ಖಂಡಿತ ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಒಂದು ಸಂಪೂರ್ಣವಾದ ಬಹಳ ಪ್ರೀತಿ ಇರುವಂತಹ ಮನಸ್ಸು ಬೇಕು. ಎಲ್ಲರನ್ನು ನಮ್ಮವರು ಅಂತ ಸ್ವೀಕರಿಸುವಂತಹ ಮನಸ್ಸು ಬೇಕು. ಯಾವುದಕ್ಕೂ ಬೇಜಾರು ಮಾಡಿಕೊಳ್ಳದೇ ಇರುವಂತಹ ಮನಸ್ಸು ಬೇಕು. ಅಂತಹ ಸೊಗಸಾದ ಸುಮನಸ್ಸು ಉಳ್ಳವಳು ನೀನು. ಹುಟ್ಟಿದ ಮನೆ, ಬಂದ ಮನೆ, ನೆಂಟರು, ಇಷ್ಟರು, ಸ್ನೇಹಿತರು ಎಲ್ಲರಲ್ಲೂ ಪ್ರೀತಿಯನ್ನು ಕಾಣುವ ನೀನು, ಎಲ್ಲರಿಗೂ ಸಂತೋಷ ಕೊಡುವಂತಹ ನೀನು ನಿಜಕ್ಕೂ ಒಂದು ಆದರದ ಗಣಿ. ನೀನು ನಿನ್ನ ಮಕ್ಕಳನ್ನು ಬೆಳೆಸಿದ ರೀತಿ, ಅದರಲ್ಲೂ ನಾನು ಕೆಲಸದ ಮೇಲೆ ಆಫೀಸ್ನಲ್ಲೇ ತುಂಬ ಕಾಲ ಕಳೀತಿದ್ದಾಗ 2 ಮಕ್ಕಳನ್ನು ಬಹಳ ಸುಸಜ್ಜನರಾಗಿ, ಕನ್ನಡದ ಮೇಲೆ ಪ್ರೀತಿಯುಳ್ಳವರಾಗಿ, ನಮ್ಮವರ ಮೇಲೆ ಅಕ್ಕರೆ ಉಳ್ಳವರಾಗಿ ಬೆಳೆಸಿದಂತಹ ನೀನು, ನಿನ್ನ ಕೈಲಿರುವ ಶಕ್ತಿ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸಿದೆಯ. ಇದಲ್ಲದೆ ನಿನ್ನ ಕಲೆ, ಸಾಹಿತ್ಯ ಎಲ್ಲದರಲ್ಲೂ ಎತ್ತಿದ ಕೈ ಅಂತ ತೋರಿಸಿದೆಯಾ. ಅಂದರೆ ನಿಜ ಹೇಳಬೇಕು ಅಂದರೆ ನೀನು ಸಕಲ ಕಲಾವಲ್ಲಭೆ. ಇನ್ನು ಮುಂದೆನೂ ಹೀಗೆ ನಿನ್ನ ಜೀವನವನ್ನು ಸಾರ್ಥಕಗೊಳಿಸುತ್ತಾ ನೆಮ್ಮದಿಯಿಂದ, ಶಾಂತಿಯಿಂದ, ಪ್ರೀತಿಯಿಂದ, ಸಂತೋಷದಿಂದ, ಉಲ್ಲಾಸನೊಂದಿಗೆ ಮತ್ತು ಪರಿವಾರಗಳೊಂದಿಗೆ ಸದಾ ಸುಖವಾಗಿರು, ಖುಷಿಯಾಗಿರು ಎಂಬುದೇ ನನ್ನ ಹಾರೈಕೆ. ಕಡೆಯದಾಗಿ ಇನ್ನು 2 ಸಾಲು ಅದನ್ನು ನಾನು ಹಾಡೋದಿಲ್ಲ, ಹಾಡು ಮಾತ್ರ ಹಾಕ್ತೀನಿ. ಇದು ನಿನಗಾಗಿ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 100 ಜನ್ಮಕ್ಕೂ